ಮೇಲೆ ಸರಿನಪ್ಪ, ಆಯ್ತು. ಶರಣ ಅಪ್ಪರ ಶುರು ಮಾಡ್ರಪ್ಪ, ಪ್ರಾರಂಭಿಸಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೆ ಸುಶ್ರಾವ್ಯವಾಗಿ ಬಸವ ತಂದೆಯವರ ಒಂದು ಬಸವ ಸ್ತುತಿ ಹಾಗೂ ಷಟಸ್ಥಲದ ಮರ್ಮವನ್ನ ಪಠಿಸಿದ ಸೋದರಿ ನೆಲುಗಲ್ ಅಕ್ಕ ಅವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಸ್ವಲ್ಪ ಎಲ್ರು ಮ್ಯೂಟ್ ಮಾಡ್ಕೊಳ್ತೀರಾ? ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಪಂಚಾಕ್ಷರಿಯನ್ನ ಸ್ವಲ್ಪ ಮ್ಯೂಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಶುರು ಮಾಡಿ. ಪ್ರಾರಂಭಿಸಿ. ಮ್ಯೂಟ್ ಆಗಿದೆ. ಆಯ್ತು. ಎಲ್ಲರಿಗೂ ಇನ್ನೊಂದು ಶರಣು ಶರಣಾರ್ಥಿಗಳು. ಶರಣರ ಶಿವಯೋಗ ಅನ್ನೋದನ್ನ ನಾವು ಈಗ ಅಭ್ಯಸನ ಮಾಡ್ತಾ ಇದ್ದೀವಿ. ಅದೊಂದು ವಿಸ್ತಾರವಾದ, ಅತ್ಯಂತ ಗಹನವಾದ, ರಂಜನೀಯವಲ್ಲದ ವಿಷಯವಾಗಿರೋದ್ರಿಂದ ಅದನ್ನ ನಮ್ಮ ಒಂದು ಅನುಕೂಲಕ್ಕಾಗಿ ವಿಕಸನ ಕ್ರಮ 1, 2, 3 ಹೀಗೆ 9 ಕ್ರಮಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗಾಯಿತು, ವಿಕಸನ ಕ್ರಮ 2ರಲ್ಲಿ ಓಮದ ವಿಸ್ತರಣೆ ಅಂದ್ರೆ ಓಂ ಅಕ್ಷರದ ಒಳಗಡೆ ಏನಿದೆ ಅಂತ ನೋಡಿದ್ವಿ. ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ಯಾಕೆಂದ್ರೆ ನಮ್ಮ ಇಡೀ ಶರೀರ ದೇಹ ಅದರಿಂದ ಆಗಿರೋದ್ರಿಂದ ಅವುಗಳನ್ನ ಅಭ್ಯಸನ ಮಾಡಿ ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳು ಯಾವುವು ಎಂಬುದನ್ನ ನೋಡಿಕೊಂಡ್ವಿ. ವಿಕಸನ ಕ್ರಮ 5ರಲ್ಲಿ ಚಕ್ರಲಿಂಗಗಳ ಮಹತ್ವವನ್ನ ಅರ್ಥಿಕೊಂಡು ವಿಕಸನ ಕ್ರಮ 6ರಲ್ಲಿ ಆ 3 ದೀಕ್ಷೆಗಳು, ಮಂತ್ರದ ಉಸಿರಾಟ, ಶಯನನ ಕನ್ನಡಿ, ಇಷ್ಟಲಿಂಗದ ಅಂತರಂಗವನ್ನ ನೋಡಿದ್ವಿ. ಬಸವ ವಚನ ಪ್ರಾರ್ಥನೆ ಮಾಡಿದ್ವಿ, ಲಿಂಗಾಂಗ ದರ್ಶನ ಮಾಡಿಕೊಂಡು ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆಯನ್ನ ಮಾಡಿ ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದ್ರೆ ಏನು ಮತ್ತು ನಿವೃತ್ತಿ ಮಾರ್ಗ ಅಂದರೆ ಏನು ಅಂತ ನೋಡ್ತಾ ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲಮನೆ ಅಂತ ಒಂದು ಸುದೀರ್ಘ ಅಭ್ಯಾಸದಲ್ಲಿ ನಾವು ಈಗ ತೊಡಗಿದ್ದೇವೆ. ಇದು ಒಂದು ನಾವು ಊಹಿಸಿಕೊಂಡ ಕಟ್ಟಡ. ಕೆಳಗೆ ಎಂದು ಭಕ್ತ ಸ್ಥಳ, ಈಗ ನಾವು ಅಭ್ಯಸನ ಮಾಡ್ತಾ ಇರೋ ಸ್ಥಳ ಅಂದ್ರೆ ಮಹೇಶ ಸ್ಥಳ. ಅಲ್ಲಿರುವ ಅಂಗಸ್ಥಳಗಳನ್ನ, ಅಲ್ಲಿರುವ ಲಿಂಗಸ್ಥಳಗಳನ್ನ ಹೀಗೆ ನಾವು ಅಭ್ಯಸನ ಈಗ ಮಾಡ್ತಾ ಇದ್ದೀವಿ. ಭಕ್ತ ಸ್ಥಳದ ಎಲ್ಲ ಅಂಗಸ್ಥಳಗಳನ್ನ ಹಾಗೇನೆ ಲಿಂಗಸ್ಥಳಗಳನ್ನ ಅಭ್ಯಸನ ಮಾಡಿ ಮಹೇಶ ಸ್ಥಳದ ಅಂಗಸ್ಥಳಗಳನ್ನು ಸಹ ಎಲ್ಲ ಮುಗಿಸಿ ನಾವು ಈಗ ಲಿಂಗಸ್ಥಳಗಳು ಯಾವುದು ಮಹೇಶ ಸ್ಥಳದ ಲಿಂಗಸ್ಥಳಗಳನ್ನ ನಾವು ನೋಡ್ತಾ ಇದ್ದೀವಿ. ಮಾಹೇಶ್ವರ ಅಂಗಸ್ಥಳ, ಅಲ್ಲಿರುವ ಲಿಂಗ ಗುರುಲಿಂಗ, ಹೀಗಾಗಿ ಗುರುಲಿಂಗ ಲಿಂಗಸ್ಥಳ ಅಂತ ಹೇಳ್ತೀವಿ. ಮಾಹೇಶ್ವರ ಅಂಗಸ್ಥಳದಲ್ಲಿ, ಮಾಹೇಶ್ವರ ಸ್ಥಳದಲ್ಲಿ ಮಾಹೇಶ್ವರ ಹೇಗಿರುತ್ತಾನೆ ಅದನ್ನ ಗಮನಿಸಿ, ಮಾಹೇಶ್ವರ ಸ್ಥಳದ ಒಂದು ಭಕ್ತಿ ನಿಷ್ಠಾಭಕ್ತಿಯಾಗಿರೋದ್ರಿಂದ ಅದು ಲಿಂಗ ನಿಷ್ಠಾ ಸ್ಥಳ ಅಂತ ಅಲ್ಲಿ ಆ ನಿಷ್ಠೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನ ನೋಡಿ ಮುಂದೆ ಪೂರ್ವಾಶ್ರಯ ನಿರಸನ ಸ್ಥಳದಲ್ಲಿ ನಮಗೆ ಅನೇಕ ವಿಚಾರಗಳು, ಆಚಾರಗಳು ಈ ಸ್ವಾನುಭಾವದ ನೆಲೆಯಲ್ಲಿ ಬರೋಕ್ಕಿಂತ ಮುಂಚೆ ಅವುಗಳನ್ನೆಲ್ಲ ನಿರಸನ ಮಾಡಿಕೊಂಡಿವು ಪೂರ್ವಾಶ್ರಯ ನಿರಸನ ಸ್ಥಳದಲ್ಲಿ. ಹಾಗೇನೆ ಜಗತ್ತಿನ ಅನೇಕ ದಾರ್ಶನಿಕರು ಸರ್ವಾದ್ವೈತ ಅಂದ್ರೇನು, ಅದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಇವೆಲ್ಲ ಒಂದು ಸಿದ್ಧಾಂತಗಳನ್ನು ಮಂಡಿಸಿದಾಗ ನಮ್ಮ ಶರಣರು ಸರ್ವಾದ್ವೈತ ನಿರಸನ ಸ್ಥಳ, ಸ್ವಯಾದ್ವೈತ ನಿರಸನ ಸ್ಥಳ ಅನ್ನೋದನ್ನ ಹೇಳಿಕೊಟ್ರು. ಹಾಗೇನೆ ದೇವರು ಬರುತ್ತಾನೆ ಹೋಗುತ್ತಾನೆ, ಅವನನ್ನು ಕರೀಬಹುದು, ಅವನನ್ನ ವಿಸರ್ಜನೆ ಮಾಡಬಹುದು ಅನ್ನೋ ಒಂದು ಭ್ರಮೆಯಿಂದ ನಮ್ಮನ್ನ ಹೋಗಲಾಡಿಸಲಿಕ್ಕೆ ಆಹ್ವಾನ ನಿರಸನ ಸ್ಥಳ ಅಂತ ಒಂದು ಹೇಳಿದರು. ಅಷ್ಟತನುಮೂರ್ತಿ ನಿರಸನ ಸ್ಥಳದಲ್ಲಿ ನಮ್ಮ ಅಷ್ಟತನುಗಳು, ಅಂತರಂಗ ಮತ್ತು ಬಹಿರಂಗದ ಅಷ್ಟತನುಗಳನ್ನ ಆ ಪರಮಾತ್ಮನಿಗೆ, ಪರವಸ್ತುವಿಗೆ ಒಪ್ಪಿಸಿ ನೀನೇ ನನ್ನ ಅಷ್ಟತನುಗಳನ್ನ ನಿರ್ವಹಿಸು ಅಂತ ಹೇಳೋದೇ ಅಷ್ಟತನು ಮೂರ್ತಿ ನಿರಸನ ಸ್ಥಳದಲ್ಲಿ ನಾವು ಕಂಡುಕೊಂಡೆವು. ಸರ್ವಗತ ನಿರಸನ ಸ್ಥಳ ಅಂದ್ರೆ ಯಾವ ಧರ್ಮದಲ್ಲಿಯೂ ಕಂಡುಬರದ ಅತ್ಯಂತ ವೈಶಾಲ್ಯವಾದ, ಜಗತ್ತನ್ನೆಲ್ಲ ಆವರಿಸಿದ, ವಿಶ್ವವನ್ನೆಲ್ಲ ಆವರಿಸಿದ ಆ ಪರವಸ್ತು ನನ್ನ ಕರಸ್ಥಳಕ್ಕೆ ಇಷ್ಟಲಿಂಗದ ರೂಪದಲ್ಲಿ ಚುಳುಕಾಗಿ ಕುರುಹಾಗಿ ಬಂದತ್ತಲ್ಲ, ಆ ವ್ಯಾಪಕತೆಯನ್ನ ನಿರಸನ ಮಾಡೋದೇ ಸರ್ವಗತ ನಿರಸನ ಸ್ಥಳವಾಗಿತ್ತು. ಹಾಗೆ ಅಂದ ತಕ್ಷಣ ಆ ಪರವಸ್ತು ಜಗತ್ತನ್ನೆಲ್ಲ ವ್ಯಾಪಿಸಲಿಲ್ಲವೇ, ವ್ಯಾಪಿಸಲ್ವೇ ಅಂತ ಅನ್ನಬಾರದು ಅಂದ್ಕೊಂಡೇ ಇಲ್ಲ. ನಮ್ಮ ಕರಸ್ಥಳಕ್ಕೆ ಆತ ಬಂದಿದ್ರೂ ಕೂಡ ಆತ ಇಡೀ ವಿಶ್ವವನ್ನು ಆವರಿಸಿದ್ದಾನೆ ಅಂತ ನಮಗೆ ನೆನಪು ಮಾಡಿಕೊಡೋದೇ ಶಿವಜಗನ್ಮಯ ಸ್ಥಳ ಆಗಿದೆ. ಅದೇನೇ ಇರಲಿ,
ಯಾವ ಧರ್ಮದಲ್ಲಿಯೂ ಹೇಳಿದಂತಹ, ಎಲ್ಲಿಯೂ ಕಂಡು ಬರಬಹುದಂತ ಒಂದು ಸತ್ಯವನ್ನ ಈ ಧರ್ಮ ಹೇಳಿತು. ಅದೇ ಭಕ್ತದೇಹಿಕ ಸ್ಥಳ, ಭಕ್ತದೇಹಿಕ ಸ್ಥಳ, ಭಕ್ತದೇಹಿಕ ಸ್ಥಳ ಅಂತ. ಎಲ್ಲಿಯೂ ನೀನು ಹುಡ್ಕೊಂತ ಹೋಗ್ಬೇಡ ದೇವರನ್ನ. ಯಾವ ಗುಡಿಯಲ್ಲಿಲ್ಲ, ಯಾವ ದೇವಾಲಯದಲ್ಲಿಲ್ಲ, ಯಾವ ಚರ್ಚಿನಲ್ಲಿಲ್ಲ, ಯಾವ ಮಂದಿರದಲ್ಲಿಲ್ಲ, ಎಲ್ಲಿಯೂ ಇಲ್ಲ. ಎಲ್ಲಿದ್ದಾನೆ ಹಾಗಾದ್ರೆ ಅಂದ್ರೆ ನಿನ್ನ ಒಳಗಿದ್ದಾನೆ. ಏಕೆಂದ್ರೆ ಅವನು ಭಕ್ತದೇಹಿಕ ಸ್ಥಳಿಯಾಗಿದ್ದಾನೆ ಅಂತ ಭಕ್ತದೇಹಿಕ ಸ್ಥಳದಲ್ಲಿ ನಮಗೆ ಮನನ ಮಾಡಿಕೊಟ್ಟರು ನಮ್ಮ ಶರಣರು. ಹೀಗೆ ಮಾಹೇಶ್ವರನ ಅಂಗಸ್ಥಲ ಪಕ್ವವಾದ ನಂತರ ನಾವು ಅಲ್ಲಿರುವ ಲಿಂಗಸ್ಥಳಗಳನ್ನ ಅಭ್ಯಸನ ಮಾಡಲು ಆರಂಭಿಸಿದೆವು. ಕ್ರಿಯಾಗಮ ಸ್ಥಳ ಅಂದ್ರೆ ಅಲ್ಲಿ ಲಿಂಗ ಪೂಜೆ, ಮತ್ತೆ ಇಷ್ಟಲಿಂಗ ಪೂಜೆಯ ಬಗ್ಗೆ ಒತ್ತಿ ಹೇಳಿದರು. ಇಷ್ಟಲಿಂಗ ಪೂಜೆಯನ್ನು ನಾವು ಮಾಡಿಕೊಳ್ಳುವಾಗ ಅಲ್ಲಿರುವ ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಆ ಮೇಲಿನ ಎಲ್ಲಾ ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ಅನುಲಿಂಗ, ನಿರಂಜನ ಲಿಂಗ ಎಲ್ಲವನ್ನೂ ನೀನು ಅಲ್ಲಿ ಪಠಿಸಬೇಕು, ಎಲ್ಲವನ್ನು ಗಮನಿಸಬೇಕು, ಎಲ್ಲವನ್ನು ಪೂಜಿಸಬೇಕು. ಈಗ ಕ್ರಿಯಾಗಮ ಸ್ಥಳದಲ್ಲಿ ಏನು ಕ್ರಿಯೆ ಮಾಡಬೇಕು ಇಷ್ಟಲಿಂಗ ಪೂಜೆಯಲ್ಲಿ ಅನ್ನೋದನ್ನ ನಮಗೆ ಹೇಳಿಕೊಟ್ಟು, ಇಷ್ಟಲಿಂಗ ಪೂಜೆಯ ಸಮಯದಲ್ಲಿ ಆ ಇಷ್ಟಲಿಂಗ ಪೂಜೆ ಮಾಡಿಕೊಂಡಿರುವ ಒಂದು ಏನು ಭಾವದಲ್ಲಿ ಇರ್ತೀವಲ್ಲ, ಆ ಶಿವಭಾವ ಯಾವಾಗಲೂ ನಮ್ಮಲ್ಲಿ ಸ್ಫುರಿಸಬೇಕು. ಆ ಸ್ಥಳದಲ್ಲಿ ನಾವು ಇರಬೇಕು ಅನ್ನೋದು ಭಾವಾಗಮ ಸ್ಥಳದಲ್ಲಿ ಹೇಳಿದ್ರು. ಜ್ಞಾನಾಗಮ ಸ್ಥಳದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಶಿವಜ್ಞಾನವನ್ನ ನಾವು ಎಷ್ಟು ಪಡ್ಕೊಂಡ್ರು ಕಡಿಮೆನೆ. ಅದಕ್ಕೆ ದಿನಾಲು 8:30 ಇಲ್ಲಿ ಬರ್ತೀವಿ. ಏನ್ ಹೇಳ್ತಾರೋ ಕೇಳ್ತೀವಿ. ಎಷ್ಟೊಂದು ನಮಗೆ ಗೊತ್ತಿದೆಯೋ ಅದಕ್ಕೆ ಇನ್ನಷ್ಟು ಆಗಮ ಮಾಡುತ್ತಾ, ಅದಕ್ಕೆ ಇನ್ನಷ್ಟು ಸಂಧಿಸುತ್ತಾ, ಅದಕ್ಕೆ ಇನ್ನಷ್ಟು ಕೂಡಿಸುತ್ತಾ ಜ್ಞಾನವನ್ನು ವೃದ್ಧಿಸುತ್ತಾನೇ ಹೋಗ್ತಾ ಇದೀವಿ ದಿನನಿತ್ಯ. ಅದೇ ಜ್ಞಾನಾಗಮ ಸ್ಥಳ. ಸಕಾಯ ಸ್ಥಳ, ಅಕಾಯ ಸ್ಥಳ, ಪರಕಾಯ ಸ್ಥಳ ಅಂತ ಬಂತು. ಸಕಾಯ ಸ್ಥಳ ಅಂದ್ರೆ ನನ್ನ ದೇಹವು ಈ ಪರವಸ್ತುವಿನ ಬಿಟ್ಟು ಇಲ್ಲ, ಪರವಸ್ತು ಮತ್ತು ನಾನು ಕೂಡಿಕೊಂಡು ಈ ಸಕಾಯ ಸ್ಥಳವಾಗಿದೆ ಅಂದ್ಕೊಂಡ್ವಿ. ಅಕಾಯ ಸ್ಥಳದಲ್ಲಿ ನಮ್ಮ ದೇಹ ಭಾವವನ್ನೇ ನಿರಸನ ಮಾಡಿಕೊಂಡು ಆ ದೇಹದ ಅಹಂಭಾವವನ್ನ ತೊಡೆದು ಹಾಕಿದ್ವಿ. ಪರಕಾಯ ಸ್ಥಳದಲ್ಲಂತೂ ನಾವು ಶಿವನನ್ನೇ ಪರಕಾಯ ಪ್ರವೇಶಿಯಾಗಿ ಆತನ ದೇಹವನ್ನು ಪ್ರವೇಶಿಸಿ ಬಿಟ್ಟೆವು. ಈಗ ಸದ್ಯಕ್ಕೆ ಮಹೇಶ ಸ್ಥಳದಲ್ಲಿ ನಾವು ಪರಕಾಯ ಸ್ಥಳ ಮುಗಿಸಿರೋದ್ರಿಂದ ನಾವು ಈಗ ಪರಕಾಯ ಸ್ಥಳೀಯಾಗಿದ್ದೇವೆ. ಅಂದರೇನು? ನಮ್ಮ ದೇಹ, ನಮ್ಮ ನಡೆನುಡೆ ಎಲ್ಲವೂ ಈಗ ಪರವಸ್ತುವೇ ಆಗಿದೆ ಅಂತ ನಾವು ಈಗ ಭಾವಿಸಿಕೊಂಡಿದ್ದೇವೆ. ಈಗ ನಾವಿಲ್ಲ, ಈಗ ನಾವು ಪರಕಾಯ ಸ್ಥಳಿಗಳು. ನಾವು ಆ ದೇವರಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡಿಬಿಟ್ಟಿದ್ದೇವೆ. ಆ ಪರಮಾತ್ಮ ಪರವಸ್ತುವಿಗೆ ಎಲ್ಲವನ್ನು ಸಮರ್ಪಿಸಿ ಬಿಟ್ಟಿದ್ದೇವೆ ಅಂತ ಹೇಳಿದಾಗ, ಈಗ ಪರಕಾಯ ಸ್ಥಳಿಯಾಗಿ ಮಹೇಶ ಸ್ಥಳದ ನಾವು ಮುಂದಿನ ಸ್ಥಳಗಳಲ್ಲಿ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಧರ್ಮಾಚಾರ, ಕೆಲವೊಂದು ಭಾವಾಚಾರ, ಕೆಲವೊಂದು ಜ್ಞಾನಾಚಾರಗಳನ್ನ ನಾವು ಮಾಡಬೇಕಾಗಿದೆ. ಧರ್ಮಾಚಾರಿ ಆಗಬೇಕಾಗಿದೆ. ಆ ಧರ್ಮಾಚಾರಿ ಆಗಬೇಕಾದ್ರೆ ಕೆಲವೊಂದು ನಿಷ್ಠೆಗಳನ್ನ, ಕೆಲವೊಂದು ಗುಣಗಳನ್ನ, ಕೆಲವೊಂದು ನಿರ್ಣಯಗಳನ್ನ, ಕೆಲವೊಂದು ಭಾವನೆಗಳನ್ನ, ಕೆಲವೊಂದು ನಡೆನುಡಿಗಳನ್ನ ನಾವು ಮಾಡಬೇಕಾಗುತ್ತದೆ. ಆ ಧರ್ಮಾಚಾರಿಯಲ್ಲಿ ಆಗಿ ಆ ಧರ್ಮಾಚಾರದಲ್ಲಿ ಏನ್ ಅವ್ರು ಹೇಳ್ತಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕಾಗ್ತಾ ಇದೆ. ಹೀಗಾಗಿ ಇವತ್ತು ಒಂದು ಸುಂದರವಾದ ಸ್ಥಳ ಇದು. ಯಾವುದು? ಆ ಧರ್ಮಾಚಾರ ಸ್ಥಳ ಅಂತ ಇವತ್ತು ನಾವು ಅಭ್ಯಸನ ಮಾಡೋರಿದ್ದೀವಿ. ಹೀಗಾಗಿ ಧರ್ಮಾಚಾರ ಸ್ಥಳ ಅಂದರೆ ಏನು? ಈ ಲಿಂಗವಂತ ಧರ್ಮಾಚಾರ ಸ್ಥಳ. ಇವತ್ತು ಈ ನಾವು ಧರ್ಮಾಚಾರಿಯಾಗಬೇಕಾಗಿದೆ. ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಬರುವ ಪೀಳಿಗೆಗೆ ಇದನ್ನ ಕಲಿಸಬೇಕಾಗಿದೆ. ಈ ಧರ್ಮಾಚಾರ ಸ್ಥಳ ಅತ್ಯಂತ ಮಹತಿಯುಳ್ಳದಾಗಿದೆ. ಏನ್ ಹೇಳ್ತಾ ಇದೆ ಈ ಸ್ಥಳದಲ್ಲಿ? ಈಗ ನಾವು ಅನೇಕ ಸ್ಥಳಗಳನ್ನ ನೋಡಿ ಬಂದಿದ್ದೀವಿ. ಅನೇಕ ವಚನಗಳನ್ನ ಒಂದು ಈ ಸ್ವಾನುಭಾವದ ನೆಲೆಯಲ್ಲಿ ದಿನಾಲು ಕೇಳ್ತಾ ಇದ್ದೀವಿ. ಈಗ ಎಲ್ಲವೂ ಅರ್ಥವಾಗ್ತಾ ಇದೆ. ಈಗ ನಾವು ಸಾಧಕರಾಗಿದ್ದೇವೆ. ಏನು ಅಂದ್ರೆ ಏನು? ಮತ್ತೆ ನಮಗೆ ಪಂಚಾಚಾರ, ಅಷ್ಟಾವರಣ, ಪಂಚಮಹಾಭೂತಗಳು ಇಂಥ ಬೇಸಿಕ್ಸ್ ಏನ್ ಹೇಳೋದು ಬೇಕಾಗಿಲ್ಲ. ಆದರೆ ಏಳಿಗೆ ಆಗ್ಬೇಕಾಗಿದೆ, ನಮ್ಮಲ್ಲಿ ವೃದ್ಧಿ ಆಗ್ಬೇಕಾಗ್ತಾ ಇದೆ. ಅದಕ್ಕಾಗಿ ಕೆಲವೊಂದು ಆಚಾರಗಳನ್ನ ಪಾಲಿಸಲೇಬೇಕಾಗ್ತಾ ಇದೆ. ಇಟ್ ಇಸ್ ಕಂಪಲ್ಸರಿ. ತಾನು ಧರ್ಮಾಚಾರದಲ್ಲಿ ನಡೆದು ಬದ್ಧ ಜೀವರನ್ನ ಆ ಮಾರ್ಗದಲ್ಲಿ ಮುನ್ನಡೆಸಿ, ಅಂದ್ರೆ ನಮ್ಮ ಸಂಪರ್ಕಕ್ಕೆ ಬಂದವ್ರನ್ನೆಲ್ಲರನ್ನ ನಾವು ಈ ಧರ್ಮದ ಮಹತ್ವವನ್ನ ಹೇಳ್ಬೇಕಾಗಿದೆ, ಇಷ್ಟಲಿಂಗದ ಮಹತ್ವವನ್ನ ಹೇಳ್ಬೇಕಾಗಿದೆ, ಇಷ್ಟಲಿಂಗ ಧಾರಣೆಯನ್ನ ಮಾಡ್ಬೇಕಾಗಿದೆ. ಅವರನ್ನ ಈ ಸನ್ಮಾರ್ಗದಲ್ಲಿ, ಈ ಧರ್ಮಾಚಾರದಲ್ಲಿ ನಡೆಸಿ ಬುದ್ಧಿಜೀವಿಗಳನ್ನಾಗಿ ಮಾಡೋದಿದೆಯಲ್ಲ, ಅದಕ್ಕೆ ಧರ್ಮಾಚಾರ ಅಂತ ಕರೀತಾರೆ. ಅಂದ್ರೆ ಒಂದು ಅರಳಿದ ಹೂವಿರುತ್ತೆ ಅಂತ ಇಟ್ಕೊಳ್ಳಿ. ಅದು ಸೂಸುವ ಪರಿಮಳದಂತೆ
ಶಿವಾನುಭೂತಿ ಪಡೆದಾಗ ಧರ್ಮಾಚಾರವು ಲೋಕಹಿತಕ್ಕಾಗಿ ತನ್ನಿಂದ ತಾನೇ ಅನಾಯಾಸವಾಗಿ ಹೊರಹೊಮ್ಮುವುದು. ಅನಾಯಾಸವಾಗಿ ಹೊರಹೊಮ್ಮೋದ್ರಿಂದಲೇ ನಾವು ಇಲ್ಲೆಲ್ಲ ಬಂದು ಕೂತ್ಕೊಳ್ತಾ ಇದ್ದೀವಿ. ಏನ್ ಹೇಳ್ತಿದ್ದಾರೆ ಇಲ್ಲಿ, ಏನ್ ಅರ್ಥ ಕೊಡ್ತಾ ಇದ್ದಾರೆ, ಏನು ವಚನಗಳನ್ನ ಹೇಳ್ತಾ ಇದ್ದಾರೆ, ಇದನ್ನ ನಾವು ಕೇಳಲು ಆ ಶಿವನ ಸ್ಫೂರ್ತಿಯಾಗಿರೋದ್ರಿಂದಲೇ ನಾವು ಇಲ್ಲಿ ಬಂದಿರೋದೇ ವಿನಃ ನಮ್ಮನ್ನು ಯಾರು ಫೋರ್ಸ್ಫುಲಿ ನೋ ಒನ್ ಹ್ಯಾಸ್ ಡ್ರ್ಯಾಗ್ಡ್ ಅಸ್ ಹಿಯರ್, ನಮ್ಮನ್ನ ಯಾರು ಕರ್ಕೊಂಡು ಬಂದು ಇಲ್ಲಿ ಕೂತ್ಕೊಳ್ಳಿ ನೀವು ಕೇಳಿ ಅಂತ ಇಲ್ಲ. ನಮ್ಮಲ್ಲೇ ಆ ಇಷ್ಟಲಿಂಗದ ಪೂಜೆ ದಿನನಿತ್ಯ ಮಾಡುತ್ತಿರೋದ್ರಿಂದ ಯಾವಾಗ 8:30 ಆಗುತ್ತೆ, ಯಾವಾಗ ನಾನು ಇಲ್ಲಿ ಬಂದು ಕೂತ್ಕೊಳ್ತೀನಿ, ಯಾವಾಗ ಈ ನುಡಿಗಳು ಆರಂಭವಾಗ್ತವೆ, ನನ್ನ ಕಿವಿ ಮೇಲೆ ಬೀಳ್ತವೆ ಅಂತ ನಾವು ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ದೀವಿ. ಏಕೆಂದ್ರೆ ಆ ಇಷ್ಟಲಿಂಗದ ಪೂಜೆಯಿಂದ, ನಿರಂತರ ಪೂಜೆಯಿಂದ ನಮಗೆ ಈಗ ಶಿವಾನುಭೂತಿ ಪಡೆದಿದ್ದೇವೆ. ಹೀಗಾಗಿ ನಿನ್ನೆ ಅಲ್ಲಮ ಪ್ರಭುದೇವರ ಒಂದು ಜಯಂತಿಯ ನಿಮಿತ್ತ ನಾವು ಈ ಅಲ್ಲಮ ಪ್ರಭುದೇವರ ವಚನವನ್ನ ಹೇಳಿದ್ವಿ. ಈ ಧರ್ಮಾಚಾರಕ್ಕೆ ಅತ್ಯಂತ ಸೂಕ್ತವಾದ ವಚನ ಇದು. ಯಾರಾದ್ರೂ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರ ವಚನ. ಎಲ್ಲಾ ಸರ್ವಶರಣರಿಗೂ ಮಾಡಿ ಕಳಿದನಯ್ಯ ಭ್ರಾಂತಿನ ಬೇರೆ ಒಡೆಯ ಸಂಸಾರದ ಅಂಬೆಯ ಬಗೆದು ಅಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಅಸಗೆಡಿಸಿಹವೆಂದು ಸಮತೆ ಸೈರಣಿ ಎಂಬ ಬೇಲಿಯ ನಿಕ್ಕಿ ಆವಾಗಳು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 229. ಸರ್ವರಿಗೂ ಶರಣಾರ್ಥಿಗಳು. ವಚನದ ಸಂಖ್ಯೆ 1229. ಭೃಂಗೀಶಣ್ಣ ಅವರಿಗೆ ಶರಣಾರ್ಥಿಗಳು. ತಪ್ಪಾಯ್ತು. ಇಲ್ಲ ಇರ್ಲಿ ಅಣ್ಣ. ಅಲ್ಲಮ ಪ್ರಭುದೇವರು ಲೋಕ ಸಂಚಾರಿಗಳು. ಅನೇಕ ಸಾರಿ ಹಿಮಾಲಯವನ್ನು ಸುತ್ತಿದ್ರು, ಅನೇಕ ರಾಜ್ಯಗಳನ್ನ, ಅನೇಕ ದೇಶಗಳನ್ನ ಸುತ್ತಿದ ಮಹಾನುಭಾವಿಗಳು ಅಂತ ನಿನ್ನೆ ನಾವು ನೋಡಿದ್ವಿ. ಅವರು ಶೂನ್ಯ ಸಂಪಾದನೆಕಾರರ ಒಂದು ಪುಸ್ತಕ ನೀವು ಮೊದಲು ತೆಗೆದ್ರೆ ಈ ಗೊಗ್ಗಯ್ಯನವರ ಒಂದು ಪಾಠ ಬರ್ತಾ ಇದೆ, ಅಥವಾ ಅದೇ ಅಧ್ಯಾಯ ಶುರು ಆಗ್ತಾ ಇದೆ. ಗೊಗ್ಗಯ್ಯ ಒಬ್ಬ ರೈತ. ಆ ಗೊಗ್ಗಯ್ಯ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಮ ಪ್ರಭುದೇವರು ಬರ್ತಾ ಇದ್ದಾರೆ. ಏನಪ್ಪಾ ಏನ್ ಮಾಡ್ತಾ ಇದೀಯಾ ಗೊಗ್ಗಯ್ಯ ಅಂದಾಗ, ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ, ಕೃಷಿ ಮಾಡ್ತಾ ಇದ್ದೀನಿ, ನಾನೊಬ್ಬ ರೈತ ಅಂತ ಗೊಗ್ಗಯ್ಯ ಹೇಳಿದಾಗ, ಇದೆಂತ ನಿನ್ನ ವ್ಯವಸಾಯವೋ, ಇದೆಂತ ನಿನ್ನ ಕೃಷಿಯೋ, ನಾನು ಹೇಳ್ತೀನಿ ಕೇಳು, ಯಾವ ವ್ಯವಸಾಯವನ್ನ ಮಾಡಬೇಕು ನೀನು ಅಂತ ಈ ವಚನವನ್ನ ಹೇಳಿದ್ರು. ಇದೇ ಧರ್ಮಾಚಾರದ ವಚನವಾಗಿದೆ. ಅತ್ಯಂತ ನಿಧಾನವಾಗಿ ಅರ್ಥ ಮಾಡಿಕೊಳ್ತಾ ಹೋಗೋಣ. ಒಂದೊಂದೇ ಈ ಶಬ್ದ ಏನಂದ್ರೆ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಅಂದ್ರೆ ಆಧ್ಯಾತ್ಮಿಕ ಸಾಧನೆಗಾಗಿ ನಾವು ಮೊದಲು ಸೂಕ್ತವಾದ ಫಲ ಅಂದ್ರೆ ನಮ್ಮ ದೇಹ, ನಮ್ಮ ಕಾಯಾన్ని ಅದನ್ನ ಆಯ್ಕೆ ಮಾಡಿಕೊಳ್ಳಬೇಕು. ನಮ್ಗೆ ಸಿಕ್ಕಿದೆ ಕೂಡ, ಪರವಸ್ತುವಿನ ಕೃಪೆಯಿಂದ ನಮಗೆ ಒಳ್ಳೆಯ ಕಾಯ ಅಥವಾ ಒಳ್ಳೆಯ ದೇಹ ಸಿಕ್ಕಿದೆ. ದೇಹವನ್ನು ಆಯ್ಕೆ ಮಾಡಿಕೊಂಡ ನಂತರ ಈಗ ಏನ್ ಮಾಡ್ಬೇಕು, ನಾವು ಆಧ್ಯಾತ್ಮಿಕ ಜ್ಞಾನ ಅಥವಾ ಅರಿವನ್ನು ಪಡಿಬೇಕಾಗ್ತಾ ಇದೆ. ನಮ್ಮ ಅಂತರಂಗದಲ್ಲಿ, ನಮ್ಮ ದೇಹದಲ್ಲಿರುವ ಅಂತರಂಗದಲ್ಲಿ ಅದನ್ನ ನಾವು ಪಡಿಬೇಕಾಗಿದೆ. ಅದೊಂದು ಸೂಕ್ತ ಸ್ಥಳ ಅಂದ್ಕೊಳ್ಳಿ. ಭೂಮಿಯ ಆಯ್ಕೆ ಆಯ್ತು, ಇವಾಗ ನಮ್ಮ ದೇಹ ನನ್ನ ಹತ್ತಿರ ಇದೆ. ಆದ್ರೆ ಈಗ ಉಳುಮೆ ಮಾಡ್ಬೇಕಲ್ಲ, ನಾನು ಏನಾದ್ರೂ ಬಿತ್ತಬೇಕಂದ್ರೆ ಆ ಭೂಮಿನ ಉಳುಮೆ ಮಾಡ್ಬೇಕಲ್ಲ. ಹೇಗೆ ಉಳುಮೆ ಮಾಡಬೇಕು? ಮನಸ್ಸನ್ನ ಸೂಕ್ತ ಪರಿಕರಗಳಿಂದ ಅಗೆದು ಆ ದೇಹವನ್ನ ಬಿತ್ತನೆಗೆ ಸಿದ್ಧನೆ ಮಾಡ್ಬೇಕಾಗ್ತಾ ಇದೆ. ಏನೋ ಬಿತ್ತಬೇಕಾಗಿದೆ, ನನಗೆ ಬ್ರಹ್ಮ ಬೀಜವ ಬಿತ್ತಬೇಕಾಗ್ತಾ ಇದೆ. ದೇಹ ಶುದ್ಧಿಗೆ ನಾನು ಬ್ರಹ್ಮ ಬೀಜವನ್ನ ಅಲ್ಲಿ ಬಿತ್ತೋನಿದ್ದೀನಿ. ಅದಕ್ಕಾಗಿ ನಾನು ಈಗ ಕೆಲವೊಂದು ತಯಾರಿಗಳನ್ನು ಮಾಡ್ಬೇಕಾಗ್ತಾ ಇದೆ. ಅದು ರೈತನ ಒಂದು ಕ್ರಮ ಕೂಡ. ಏನ್ ಮಾಡ್ಬೇಕು? ಮನಸ್ಸನ್ನ ಸೂಕ್ತ ಪರಿಕರಗಳಿಂದ ಅಗೆದು ಬಿತ್ತನೆಗೆ ಸಿದ್ಧ ಮಾಡಬೇಕು. ದೇಹ ಶುದ್ಧಿಗೆ ಬೇಕಾದದ್ದು ಮನದ ಗುದ್ದಲಿ. ದೇಹದ ಆಸೆ ಅಮಿಷಗಳನ್ನು ಕಿತ್ತೊಗೆಯಲು ಮನಸ್ಸೇ ಸೂಕ್ಷ್ಮ ಸಾಧನವಾಗಿದೆ. ಯಾಕೆಂದ್ರೆ ಆಧ್ಯಾತ್ಮ ಪಥದಲ್ಲಿ ನಾವು ನಡೆಯಬೇಕಾದ್ರೆ ಮೊದಲ ಅಡ್ಡಿ ಬರುವ ಒಂದು ಕಸ ಅನ್ಕೊಳ್ಳಿ, ಅದೇ ಮನಸ್ಸೇ. ಇದನ್ನ ಏನ್ ಮಾಡ್ತೀಯೋ ಬಿಡೋ, ಆರಾಮಾಗಿರು, ಯಾಕೆ ಬೇಕು ನಿನಗೆ ಈ ಆಧ್ಯಾತ್ಮ, ವಯಸ್ಸಾದ ನಂತರ ನೋಡೋಕ್ ಬರುತ್ತೆ ಬಿಡು ಅಂತ ಹೀಗೆ ನಮ್ಮ ದಾರಿ ಕೆಡಿಸೋದು ಯಾವುದಾದ್ರೂ ಇದ್ರೆ ಆ ಕಸ ಮನಸ್ಸೇ. ಹೀಗಾಗಿ ಅಗಿದು ಕಳೆದೆ ನೈನ್ಯ ಭ್ರಾಂತಿಯ ಬೇರ
ಅಗಿದು ಕಳೆದನಯ್ಯ ಭ್ರಾಂತಿನ ಬೇರ ಅಂದ್ರೆ ಭೂಮಿಯನ್ನ ಹರಗಬೇಕು, ಸಮತಟ್ ಮಾಡ್ಬೇಕು. ಉಳಿಮೆ ಮಾಡ್ಬೇಕಾದ್ರೆ ಅಲ್ಲಿರುವ ಕಸ ಕಳೆಯನ್ನೆಲ್ಲ ಕೀಳ್ಬೇಕಾಗ್ತಾ ಇದ್ರೆ, ನೀವು ಆ ಕಸ ತೆಗೆದಿದ್ರೆ ಬೆಳೆ ನಾಶ ಆಗ್ತಾ ಇದೆ. ನಾಳೆ ಅದನ್ನಿಟ್ಟು ನಾನು ಬೆಳೆ ಬೆಳಿತೀನಿ ಅಂದ್ರೆ ಆಗೋಲ್ಲ, ಮೊದಲು ಎಲ್ಲ ಕಳೆ ತೆಗಿಬೇಕಾಗ್ತಾ ಇದೆ. ಅದೇ ರೀತಿ ನಮ್ಮಲ್ಲಿರುವ ಭ್ರಮೆ ಭ್ರಾಂತಿ ಎಂಬ ಕಡೆ, ಅದು ನಾವು ಪೂರ್ವಾಶ್ರಯ ನಿರಸನ ಸ್ಥಳ ನೋಡಿದ್ವಿ. ನಮ್ಮಲ್ಲಿರುವ ಭ್ರಮೆ ಭ್ರಾಂತಿ ಎಂಬ ಎಲ್ಲಾ ಕಳೆಯನ್ನು ಸಹ ತೆಗೆದು ಆಧ್ಯಾತ್ಮಿಕ ಸಾಧನೆಗೆ ತೊಡಗಬೇಕಾಗ್ತಾ ಇದೆ. ಬರೀ ಭ್ರಮೆ ಭ್ರಾಂತಿ ಅಷ್ಟೇ ಅಲ್ಲ, ನಮ್ಮ ಸುತ್ತಲೂ ಹಬ್ಬಿರುವ ಜಾತಿ, ವರ್ಣ, ಆಶ್ರಮ, ಕುಲ, ಗೋತ್ರ, ನಾಮ, ಇವೆಲ್ಲಾ ಭ್ರಮೆಗೆ ಒಂದು ಕಳೆ ಕಸ ತೆಗಿಬೇಕಾಗ್ತಾ ಇದೆ. ನಾನು ಹಾಗೆ, ನಾನು ಹೀಗೆ, ನನ್ನ ಆ ಕುಲದವನು, ಈ ಕುಲ, ಅದು ಇದು, ನೀನು ಗಂಡು, ನಾನು ಹೆಣ್ಣು, ಇದೆಲ್ಲವನ್ನು ತೆಗಿಬೇಕಾಗ್ತಾ ಇದೆ. ನನ್ನ ಗೋತ್ರ ಅದು, ನಿನ್ನ ಗೋತ್ರ ಇದು ಎಲ್ಲವನ್ನು ತೆಗಿಬೇಕಾಗ್ತಾ ಇದೆ. ಇವೆಲ್ಲ ಕಳೆಗಳೇ, ಭ್ರಮೆಗಳೆಂಬ ಕಳೆಗಳೇ. ಈ ಎಲ್ಲ ಕಸವನ್ನ ಕಿತ್ತ ನಂತರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಹೊಲದಲ್ಲಿ ಬಿತ್ತೋ ಪೂರ್ವದಲ್ಲಿ ಅಲ್ಲಿರುವ ಮಣ್ಣಿನ ಹೆಂಟೆಗಳನ್ನ ಒಡೆಯಬೇಕಾಗ್ತಾ ಇದೆ. ಇಲ್ಲಿದ್ರೆ ಭೂಮಿಯಲ್ಲಿ ನೀರು ಸಲೀಸಾಗಿ ಸರಿಯಾಗಿ ಅದು ಹಿಂಗೊಲ್ಲ, ಅದು ಎಲ್ಲ ಬೆಳೆಯ ಬೇರುಗಳಿಗೆ ಆಳಕ್ಕೆ ಇಳಿಯಲು ತೊಡಕಾಗ್ತಾ ಇದೆ. ದೊಡ್ಡ 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 ಮಣ್ಣಿನ ಹೆಂಟೆಗಳಿದ್ರೆ ಅವುಗಳನ್ನ ಒಡಿಬೇಕಾಗ್ತಾ ಇದೆ. ಈ ಲೌಕಿಕ ಬದುಕೆಂಬುದು ಸಮಸ್ಯೆಗಳ ಆ ಹೆಂಟೆಗಳಿದ್ದಂತೆ ನಮ್ಮಲ್ಲಿ, ನಮ್ಮ ಜೀವನದಲ್ಲಿ ಅದು ಇರ್ತಾವನೆ. ಈ ತರದ ಮಣ್ಣಿನ ಹೆಂಟೆಗಳು ಇರ್ತಾವಲೆ, ಅವುಗಳನ್ನ ಒಡೆದು ಪುಡಿ ಮಾಡಿ ನೆಲವನ್ನ ಹದಗೊಳಿಸಿ ಜ್ಞಾನವೆಂಬ ಶಿವಜ್ಞಾನವೆಂಬ ಬೀಜ ಬಿತ್ತಬೇಕಾಗ್ತಾ ಇದೆ ಬಂಧುಗಳೇ. ಆ ಜ್ಞಾನದ ಬೀಜವನ್ನ ನೆಲವನ್ನು ಹದಗೊಳಿಸಿ ಅಲ್ಲಿ ಶಿವಜ್ಞಾನವೆಂಬ ಬೀಜವನ್ನ ಈಗ ಬಿತ್ತಿದಾಗ ಅಲ್ಲಿ ಅಧ್ಯಾತ್ಮದ ಬೇರು, ಆ ಬೀಜ ಏನ್ ಬಿತ್ತಿದ ನಂತರ ಬೇರುಗಳು ಒಳಗೆ ಇಳಿಯಲು ಆರಂಭವಾಗ್ತಾ ಇದ್ದಾವೆ. ಅದೇ ಆಗಿದ್ದು ಈ ಸ್ವಾನುಭವದ ನೆಲೆಯಲ್ಲಿ ಆ ಬೀಜವನ್ನ ಈಗ ಬಿತ್ತಿಬಿಟ್ಟಿದ್ದಾರೆ ನಮ್ಮಲ್ಲಿ. ಬೇರುಗಳು ನಿಧಾನವಾಗಿ ನಮ್ಮ ಮನದಲ್ಲಿ ಹರಡಿ ಬಿಟ್ಟಿವೆ. ಹೀಗಾಗ್ಲೇ ನಾವು ದಿನನಿತ್ಯ ಇಲ್ಲಿ ಬರ್ತಾ ಇದ್ದೀವಿ, ಏನೇನೋ ಓದ್ತೀವಿ, ಅದರ ಬಗ್ಗೆ ಹೆಚ್ಚು ಜ್ಞಾನವನ್ನ ಪಡೆಯಲು ಹಾತೊರಿತಾ ಇದ್ದೀವಿ. ಅಖಂಡ ಮಂಡಲವೆಂಬ ಬಾವಿ, ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವತ್ತಿದ್ದಿ. ಬೀಜ ಮೊಳಕೆ ಒಡೆಯಲು ಬೆಳೆಯ ಸಂದಿಗ್ಧ ಹಂತದಲ್ಲಿ ನೀರನ್ನು ಒದಗಿಸುವುದು ಅವಶ್ಯಕ. ನೀರು ಬಿಡ್ಲೇಬೇಕು ನೀವು, ಇಲ್ಲಿದ್ರೆ ಬೆಳೆ ಈ ಬಿಸಿಲಿಗೆ ಹಾಗೆ ಬಿಟ್ರೆ ಅದು ಒಣಗಿ ಹೋಗ್ಬಿಡ್ತಾ ಇದೆ. ಹಾಗೆಯೇ ಸಾಧನೆಯ ಹಂತದಲ್ಲಿ ಅದು ಮೊದಲು ಅಖಂಡ ಮಂಡಲವೆಂಬ ಅನಂತ ಬಾವಿಯ ಸಮತೆಯ ನೀರನ್ನು ಸೇರುವ ಚಕ್ರ ಪ್ರತಿನಿತ್ಯವೂ ನಾವು ಉಸಿರಾಡುವ ಪ್ರಾಣವಾಯುವಾಗಿದೆ. ರಾಟಾಳ ಅಂತ ಏನ್ ಹೇಳ್ತಿದ್ರ, ಪವನವೇ ರಾಟಾಳ ಅಂದ್ರೆ ನಾವು ಉಸಿರಾಡುವ ಪ್ರಾಣ, ನಮ್ಮ ಉಸಿರಾಟ. ಅದು ಸುಷುಮ್ನ ನಾಡಿಯ ಮಾರ್ಗವಾಗಿ ನಡುವಿರುವ ಆ ಕಡೆ ಇಂಗಳ ಪಿಡ ಅದರ ನಡುವೆ ಏನಿದೆಯಲ್ಲ, ಆ ಸುಷುಮ್ನ ನಾಳದಿಂದ ದಿನವೂ ಈ ಚಕ್ರ ಸುಷುಮ್ನ ನಾಡಿಯ ಮಾರ್ಗವಾಗಿ ನಮ್ಮ ಅಂತರಂಗದ ಆಳಕ್ಕಿಳಿದು ಸಮಚಿತ್ತದ ಶಾಂತಿಯ ಜಲವ ಹೊರಹಾಕಿ ಆಧ್ಯಾತ್ಮಾನಂದವನ್ನ ಪೋಷಿಸ್ತಾ ಇದೆ. ಇದರ್ಥ ಮಾಡ್ಕೊಳ್ಬೇಕು. ಜೀವ ಜಲವಾದ ನೀರು ತನ್ನಲ್ಲಿ ನಾನಾ ಬಗೆಯ ಸತ್ವಾಂಶಗಳನ್ನು ಅರಗಿಸಿಕೊಂಡು ಪ್ರತಿ ಹಂತದ ಬೆಳವಣಿಗೆಗೆ ಕಾರಣವಾಗುವ ಹಾಗೆ ಸಮತೆಯ ಜಲವು ಆಧ್ಯಾತ್ಮಿಕ ಭಾವವನ್ನ ಪೋಷಣೆ ಮಾಡ್ತಾ ಇದೆ. ಇಷ್ಟೇ ಆದ್ರೆ ಮುಗಿತಿರ್ಲಿಲ್ಲ, ಇದು ಆಗೋಲ್ಲ, ಇಷ್ಟಿಗೆ ಮುಗಿಯೋಲ್ಲ. ಬಸವಗಳ ಇವರು ಹಸಗೆಡಿಸಿಹವೆಂದು ಇದು ಬಂತು ನೋಡಿ. ಯಾರು ಆ ಬಸವಗಳ ಇವರು? ಅವರು ತೋಂಟದಲ್ಲಿ ಜಾಗರವೈದ್ಯ ಅದ್ ಹೇಳಿದ್ರು. ಅವರು ಸಮತೆ ಸೈರಣೆ ಎಂಬ ಬೇಲಿಯನ್ನು ಅವುಗಳಿಂದ ಕಾಪಾಡಿಕೊಳ್ಳಲು ನಾವು ಹಾಕ್ಬೇಕು ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕಂದ್ರೆ, ಹಚ್ಚು ಹಸಿರಾಗಿ ಬೆಳೆದ ನಿಂತ ಬೆಳೆಯನ್ನು ಹೊಕ್ಕು ಮೇಲು ಸುತ್ತಮುತ್ತಲಿನ ದನಕರಗಳು ಬರದಂತೆ ನಾವೇನ್ ಮಾಡ್ಬೇಕು, ಒಂದು ಬೇಲಿಯನ್ನು ಹಾಕ್ಲೇಬೇಕಲ್ವೇ? ಹಾಗೇನೆ ಇಲ್ಲಿ ಆ ಬಸವಗಳೇ ಇವರು ಯಾರಂದ್ರೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. ಆ ಜ್ಞಾನೇಂದ್ರಿಯಗಳು ಸುಮ್ನೆ ಬಿಡ್ತಾವ? ಏನ್ ಕೇಳ್ತಾ ಇದೆಯೋ ಈ ಕಥೆನ? ಏನ್ ಬೇಕಾಗಿದೆಯೋ ಇಷ್ಟಲಿಂಗ ಪೂಜೆ? ಯಾಕೆ ಬೇಕು ನನಗೆ ಈ ಶಿವಜ್ಞಾನ ಎಲ್ಲ ಅಂತ ಬಸವಗಳೇ ಇವರು ಹಸೆಗೆಡಿಸ್ತಾರೆ. ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಬೇಡ ಬಿಡು, ಇದನ್ನೇನ್ ಕೇಳ್ತಾ ಇದೆ, ಬೇರೆ ನಾನು ಏನಾದ್ರು ತೋರಿಸ್ತೀನಿ ಬಾನು, ಅಲ್ಲಿ ಹೋಗೋಣ ಬಾರು, ಅಲ್ಲಿ ಹೆಚ್ಚು ಮಜಾ ಇದೆ, ಇದನ್ನೇನ್ ಮಾಡ್ತೀಯಾ, ಏನ್ ಕೇಳ್ತಾ ಇದೀಯ ಅಂತ ನಮ್ಮನ್ನ ಹಸೆಗೆಡಿಸ್ತಾರೆ, ನಮ್ಮ ಮನಸ್ಸನ್ನ ಕೆಡಿಸ್ತಾರೆ. ಅದಕ್ಕೆ ನಮ್ಮ ಧರ್ಮಾಚರಣೆಗಳ ಬೇಲಿಯನ್ನ ಬಿಗಿಬೇಕಾಗ್ತಾ ಇದೆ. ಯಾವ ಬೇಲಿ? ಸಮತೆ ಮತ್ತು ಸೈರಣೆ ಎಂಬ. ಸೈರಣೆ ಅಂದ್ರೆ ಸಹನೆ ಬಾಳಬೇಕು, ಸಹನೆ ಬಾಳಬೇಕು. ಎಷ್ಟೋ ಈ ಮಾರ್ಗಕ್ಕೆ ಬಂದು ಬಿಟ್ಟು ಹೋದವರಿದ್ದಾರೆ. ಮಠಾಧಿಪತಿಗಳಾದವರು ಅದು ಆಗದೆ ತಮ್ಮ ಮಠಾಧಿಪತಿಯ ಆ ಸ್ಥಾನವನ್ನೇ ಬಿಟ್ಟು ಹೋಗಿದವರಿದ್ದಾರೆ. ಏಕೆಂದ್ರೆ ಶಿವಯೋಗ ಸರ್ವರಿಗೂ ಸಿದ್ಧಿಸೋದಲ್ಲ. ಅದಕ್ಕೆ ಸಾಕಷ್ಟು ಸಮತೆ ಸೈರಣೆ ಬೇಕು. ಅದನ್ನೇ ಬೇಲಿಯನ್ನು ಹಾಕುವಂತ ಅಲ್ಲಂಬರು ಹೇಳ್ತಾ ಇದ್ದಾರೆ.
ಆಂತರಿಕ ಪ್ರಜ್ಞೆಯನ್ನ ಸದಾಕಾಲ ಜಾಗೃತವಾಗಿಟ್ಕೊಂಡು ಶಿವಯೋಗದ ಅರಿವಿನ ಸತಿಯನ್ನ ಜತನದಿಂದ, ಅದೇ ಜಾಗರವಿದ್ದು ಅಂದ್ರೆ ಜತನದಿಂದ, ಜಾಗೃತಿಯಿಂದ, ಎಚ್ಚರದಿಂದ ಆ ಸಸಿಯನ್ನ ಜತನದಿಂದ ಸದಾ ಕಾಲ ಬೆಳೆಸುತ್ತಿದ್ದೇನೆ ಅಂತ ನಾನು ಹೀಗೆ ಕೃಷಿಯನ್ನು ಮಾಡ್ತೀನಪ್ಪ ಅಂತ ನಮ್ಮ ಅಲ್ಲಮ ಪ್ರಭುದೇವರು ಒಗ್ಗಯ್ಯನವ್ರಿಗೆ ಹೇಳಿದ್ರು. ನಿನ್ನ ಕೃಷಿ ಹೇಗಿದೆ, ನನ್ನ ಕೃಷಿ ಹೇಗಿದೆ ನೋಡು ಅಂದ್ರು. ನಾನು ಆಧ್ಯಾತ್ಮದ ಕೃಷಿಯನ್ನು ಮಾಡ್ತಾ ಇದ್ದೀನಪ್ಪ, ನಿನ್ನ ಹಾಗೇನೆ ನನ್ನಲ್ಲೂ ಎಲ್ಲ ಅವು ಹಂತಗಳಿವೆ. ನೀನೇನ್ ಮಾಡ್ತಿದ್ಯೋ ಹಾಗೆ ನಾನು ಮಾಡ್ತಾ ಇದ್ದೀನಿ ಖರೆ, ಆದ್ರೆ ನನ್ನ ಕೃಷಿಯ ಪರಿಯೇ ಬೇರೆ, ನಿನ್ನ ಕೃಷಿಯ ಪರಿಯೇ ಬೇರೆ ಅಂತ ಹೇಳ್ತಾ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಂತ ಈ ಇಡೀ ಸುಂದರ ವಚನವನ್ನ ಅಲ್ಲಮ ಒಗ್ಗಯ್ಯನವರಿಗೆ ಹೇಳಿದಾಗ ಅವರೂ ಪುಳಕಿತರಾಗಿ ಒಗ್ಗಯ್ಯನವರು ಅಲ್ಲಮ ಪ್ರಭುದೇವರ ಮುಂದೆ ಕುಳಿಸಿಕೊಂಡು ಆ ಶಿವಯೋಗ ಸಾಧನೆಯಲ್ಲಿ ತೊಡಗಿದರು. ಇದು ನಮ್ಮ ಶುಂಠ ಸಂಪಾದನೆಯ ಮೊದಲ ಅಧ್ಯಾಯದಲ್ಲಿ ಬರುವ ಒಂದು ಒಗ್ಗಯ್ಯ ಅಲ್ಲಮ ಪ್ರಭುದೇವರ ಒಂದು ಪಾಠವಾಗಿದೆ. ಅವರಿಬ್ಬರ ನಡುವೆ ಸಂಭಾಷಣೆ ಬಹಳ ಚೆನ್ನಾಗಿ ಬರ್ತಾ ಇದೆ. ಹೀಗಾಗಿ ಧರ್ಮಾಚಾರ ಅಂದಾಗ ಒಂದು 10 ಧರ್ಮಾಚಾರಗಳು ನಾವು ಮಾಡ್ಕೊಳ್ಬೇಕಾಗ್ತಾ ಇದೆ. ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇದೆಲ್ಲ ಗೊತ್ತಿದೆ, ಆದ್ರೆ ನಾವು ಮನನ ಮಾಡಿಕೊಳ್ಬೇಕು. ಯಾಕಂದ್ರೆ ನಾವು ಈಗ ಶಿವಯೋಗದ ಸಾಧನೆಯಲ್ಲಿ ಇರುವಾಗ ಇಷ್ಟಲಿಂಗ ಪೂಜೆ ಅಂತೂ ಈಗ ನಮಗೆ ಗೊತ್ತಾಗಿದೆ. ನಾನು ಇಷ್ಟಲಿಂಗ ಪೂಜೆಯಲ್ಲಿ ನಿರತನಾಗಿದ್ದೇನೆ ಅಂದ ತಕ್ಷಣ ನಾನು ಶಿವಯೋಗದಲ್ಲಿ ತೊಡಗಿದ್ದೇನೆ ಅಂತಾನೆ ಅರ್ಥ. ಆ ಶಿವಯೋಗದಲ್ಲಿ ತೊಡಗಿದ್ದೇನೆ ಅಂದ ತಕ್ಷಣ ನೀವು ಶಿವಯೋಗಿ ಅಂದ ತಕ್ಷಣ ಈ ಧರ್ಮಾಚಾರಗಳು ನಿಮಗೆ ಗೊತ್ತಿರಲೇಬೇಕು ಮತ್ತು ಅವುಗಳನ್ನ ನೀವು ಪಾಲಿಸಲೇಬೇಕು. ಯಾವುವು ಆ ಧರ್ಮಾಚಾರಗಳೆಂದ್ರೆ, ಮೊದಲನೆಯದು ಅಹಿಂಸೆ, ಎರಡನೆಯದು ಸತ್ಯ, ಮೂರನೆಯದು ಅಸ್ತೇಯ. ಅಸ್ತೇಯದ ಅಂದ್ರೆ ಏನಂದ್ರೆ ಕದಿಯದಿರುವುದು, ಕಳ್ಳತನ ಮಾಡಬಾರ್ದು. ಬ್ರಹ್ಮಚರ್ಯದ ಬಗ್ಗೆ ನಾವು ಮಾತಾಡೋಣ. ದಯ, ಕ್ಷಮ, ದಾನ, ಪೂಜಾ, ಜಪ, ಧ್ಯಾನ ಅಂತ ಬರ್ತಾ ಇವೆ. ಒಂದೊಂದೇ ನಾವು ಒಂದು ವಚನ ಒಂದು ತತ್ವಕ್ಕಾಗಿ ನಾವು ಈಗ ನೋಡೋಣ. ಅಹಿಂಸೆ ಜೇಡರ ದಾಸಿಮಯ್ಯನವರ ವಚನ ಬರ್ತಾ ಇದೆ, ಓದಿ ಯಾರಾದ್ರೂ ಒಂದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭು ಜಯಂತಿ ಮತ್ತು ಹೊಸ ವರ್ಷದ ಶುಭಾಶಯಗಳು. ಯುಗಾದಿಯ ಅಣ್ಣನವರಿಗೂ ಎಲ್ಲ ಸರ್ವ ಶರಣರಿಗೂ ಶರಣಾರ್ಥಿಗಳು. ಅಹಿಂಸೆ ಜೇಡರ ದಾಸಿಮಯ್ಯನವರ ವಚನ. ನಾನೊಂದು ಸುರಿಗೆಯ ನೀನೆಂದು ಹಿಡಿವೆನು, ಏನು ಕಿತ್ತಿಹ ನೀರೆವೆನು, ಏನ ಕಿತ್ತನ ನೀರಿರುವೆನು, ಜಗವೆಲ್ಲ ನೀನಾಗಿಪ್ಪೆ ಕಾಣ ರಾಮನಾಥ. ಸಮಗ್ರ ವಚನ ಸಂಪುಟ 7, ವಚನದ ಸಂಖ್ಯೆ 812. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅಕ್ಕ. ಜೇಡರ ದಾಸಿಮಯ್ಯನವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಶಿವ ಜಗನ್ಮಯ ಸ್ಥಳದಲ್ಲಿ ನೋಡಿದ್ವಿ, ಜಗವೆಲ್ಲ ನೀನಾಗಿಪ್ಪೆ ಕಾಣ. ಯಾವಾಗ ಪರವಸ್ತು ಇಡೀ ಜಗತ್ತನ್ನು ವ್ಯಾಪಿಸಿರುವಾಗ, ಇಡೀ ವಿಶ್ವವನ್ನು ಅದು ಆವರಿಸಿರುವಾಗ, ನಾನೊಂದು ಸುರಿಗಿಯ ನೀನೆಂದು ಹಿಡಿವೆನು. ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೈಯಲ್ಲಿ ಕುರುಪಿ ಅಂತ ಬರುತ್ತೆ. ಕುರುಪಿ ಅಂದ್ರೆ ಒಂದು ಹರಿತವಾದ, ರೈತರು ಉಪಯೋಗಿಸುವ ಈ ಕಸ ಎಲ್ಲ ಹೊಲದಲ್ಲಿ ತೆಗೆಯಲು ಕುರುಪಿ, ಅದಕ್ಕೆ ಸುರಿಗಿ ಅಂತಾರೆ. ಅಥವಾ ನೀವು ಒಂದು ಹರಿತವಾದ ಕತ್ತಿ ಅಂತ ಇಟ್ಕೊಳ್ಬಹುದು. ನಾನೊಂದು ಸುರಿಗಿಯೇ ನೀನೆಂದು ಹಿಡಿವೆನು. ಈ ಸುರಿಗಿ ಕೈಯಲ್ಲಿ ಹಿಡಿದ ತಕ್ಷಣ ಏನಂದ್ರೆ ನಾನು ಏನಾದ್ರೂ ಕೀಳೋಕೆ, ಕಿತ್ತೋಕೆ, ಕತ್ತರಿಸ್ಲಿಕ್ಕೆ ಉಪಯೋಗಿಸ್ತೀನಿ ಅಂತಾನೆ ಅರ್ಥ. ಆದ್ರೆ ಏನ್ ಹೇಳ್ತಿದ್ದಾರೆ ಜೇಡರ ದಾಸಿಮಯ್ಯನವರು, ಇಡೀ ವಿಶ್ವವೆಲ್ಲ ನೀನೇ ಇರುವಾಗ, ಎಲ್ಲ ಕಡೆಯೂ ನೀನೇ ವ್ಯಾಪಿಸಿರುವಾಗ, ನಾನು ಈ ಕತ್ತಿಯನ್ನ, ಹರಿತವಾದ ಕತ್ತಿಯನ್ನ ಹಿಡಿದು ಏನ್ ಕೀಳ್ಬೇಕಾಗಿದೆ, ಏನ ಕಿತ್ತು ಏನನ್ನರಿವೆನು, ಎಷ್ಟೊಂದು ಹಿಂಸೆಯನ್ನು ನಾನು ಮಾಡಬಹುದು, ನೀವೇ ನೋಡಿ. ಏನ್ ಇರಿಬೇಕಾಗಿದೆ, ಏನನ್ ಇರಿಯೋದಂದ್ರೆ ಚುಚ್ಚೋದು ಅಥವಾ ಹಿಂಸೆ ಮಾಡೋದು. ಇದು ಒಂದು ಹಿಂಸೆಯ ಪ್ರತೀಕ. ಯಾವುದು ಈ ಆಯುಧಗಳನ್ನ ನಮ್ಮ ಕೈಯಲ್ಲಿ ಹಿಡಿತೀವಲ್ಲ, ಅದೊಂದು ವಧೆ. ಒಂದು ಜೀವಿಯನ್ನ ನಾನು ಘಾಸಿಗೊಳಿಸ್ತೀನಿ, ಕೊಲ್ತೀನಿ ಅಂದ್ರಾಗ ಒಂದು ಆತ್ಮದ ವಧೆನೇ ಅದು. ಶರಣರು ಎಂದೂ ಹಿಂಸೆಯನ್ನು ಬಯಸಿದವರಲ್ಲ. ವ್ಯತಿರಿಕ್ತವಾಗಿ ಅವರೇ ಹಿಂಸೆಗೆ ಒಳಗಾದ್ರು, ತಮ್ಮ ಜೀವನವನ್ನೇ ಮುಡಿಪಿಟ್ರು, ಎಳೆಹೂಟೆ ಶಿಕ್ಷೆಗೆ ಒಳಗಾದ್ರು, ಕಣ್ಣುಗಳನ್ನ ಕೀಳಿಸ್ಕೊಂಡ್ರು. ಆದ್ರೆ ಯಾರಿಗೂ ತಾವಾಗಿಯೇ ಹೋಗಿ ಯಾರ ಮೇಲೆ ಯುದ್ಧ ಮಾಡಲಿಲ್ಲ, ಯಾರನ್ನು ಕೊಲ್ಲಲಿಲ್ಲ, ಯಾರನ್ನು ಹಿಡಿಯಲಿಲ್ಲ. ಯಾಕೆಂದ್ರೆ ಅಹಿಂಸೆಯಲ್ಲಿ ಅಪಾರವಾದ ವಿಶ್ವಾಸವನ್ನು ಅವರು ಇಟ್ಟಿದ್ರು.
ಸುಮ್ನೆ ಯಾರನ್ನೇ ಹಿಂಸೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವರಿಂದ ಏನಾದ್ರೂ ನಾನು ಲಪಟಾಯಿಸಬೇಕು, ಅವರ ಆಸ್ತಿಯನ್ನು ನುಂಗಬೇಕು, ಅವರನ್ನು ಕೊಂದು ನಾನು ಪಡೆಯಬೇಕು ಅಂತ ಅನ್ಲಿಲ್ಲ. ಯಾಕನ್ಲಿಲ್ಲ? ಜಗವೆಲ್ಲ ನೀನಾಗಿಪ್ಪೆ ಕಾಣ. ನಾನು ಯಾರನ್ನಾದ್ರೂ ವಧೆ ಮಾಡಿದೆ, ಯಾರನ್ನಾದ್ರೂ ಕೊಂದ್ಬಿಟ್ಟೆ, ಯಾರನ್ನಾದ್ರೂ ಹಿಂಸೆ ಮಾಡಿದೆ ಅಂದ್ರೆ ಅದು ಅವರು ಶಿವಾಂಶಕರೇ ಆಗಿದ್ರಲ್ವೇ. ಮತ್ತು ನಾನು ದೇವರ ಒಂದು ಭಾಗವನ್ನೇ ಹಿಂಸೆ ಮಾಡಿ ಕೊಂದೇನಲ್ಲ. ಹೀಗಾಗಿ ಆ ಅಹಿಂಸೆ ಅನ್ನೋದಿದೆಯಲ್ಲ, ನಾವು ಅಪಾರವಾದ ಒಂದು ವಿಶ್ವಾಸವನ್ನು ಇಟ್ಟು ಶರಣರನ್ನಿಸಿಕೊಂಡವರು ನಾವು ಅಹಿಂಸೆ ಎಂಬುದು ಬೇರಿಲ್ಲ ಕಾಣಿರು. ಅಹಿಂಸೆ ತತ್ವವನ್ನ ನಾವು ಯಾವಾಗಲೂ ನಡೆಸಿಕೊಂಡು ಹೋಗ್ಬೇಕು. ಎರಡನೆಯ ಒಂದು ತತ್ವ ಸತ್ಯ ಆಗಿದೆ. ಇದನ್ನ ಯಾರಾದ್ರೂ ಜನಪ್ರಿಯ ವಚನ ಬಸವಣ್ಣನವರದು ಯಾರಾದ್ರೂ ಓದಿ. ನಿಮ್ಮ ಪ್ರಾಮಾಣ ಸತ್ಯ ಬಸವಣ್ಣ. ಎಲ್ಲರಿಗೂ ಶರಣಗಳು. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವೇ ನುಡಿಯುವುದೇ ದೇವಲೋಕ, ಮಿಥ್ಯವೇ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 239. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅಕ್ಕ. ಏನಾಗಿತ್ತು 12ನೇ ಶತಮಾನದಲ್ಲಿ ಅಥವಾ 12ನೇ ಶತಮಾನಕ್ಕಿಂತ ಮುಂಚೆಯೂ ಕೂಡ್ವೆ ಹೇಳ್ತಾ ಹೋಗಿದ್ರು. ದೇವಲೋಕ ಬೇರೆ ಇದೆ, ಮೃತ್ಯುಲೋಕ ಬೇರೆ ಇದೆ, ಸ್ವರ್ಗ ಬೇರೆ ಇದೆ, ನರಕ ಬೇರೆ ಇದೆ, ಅದ್ ಮಾಡಿದ್ರೆ ಅಲ್ಲಿ ಒಯ್ತಾರೆ, ಇದ್ ಮಾಡಿದ್ರೆ ಇಲ್ಲಿ ಒಯ್ತಾರ ಅಂತ ಹೇಳ್ತಾ ಹೋದ್ರು. ನೀವೇನಾದ್ರೂ ನೋಡ್ ಬಂದಿದ್ದೀರಾ ದೇವಲೋಕನ? ನೀವೇನಾದ್ರೂ ಸ್ವರ್ಗಕ್ಕೆ ವಿಸಿಟ್ ಮಾಡಿ ಬಂದಿದ್ದೀರಾ? ಹ್ಯಾವ್ ಯು ವಿಸಿಟೆಡ್ ದಿಸ್ ಹೆವನ್? ಹ್ಯಾವ್ ಯು ವಿಸಿಟೆಡ್ ಹೆಲ್ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರ್ಲಿಲ್ಲ. ಆದ್ರೆ ಹೇಳ್ತಾ ಹೋದ್ರು, ದೇವಲೋಕದಲ್ಲಿ ಅತ್ಯಂತ ಸುಂದರವಾದ ಅಪ್ಸರೆಯರು ಅಲ್ಲಿ ನರ್ತನ ಮಾಡ್ತಾ ಇರ್ತಾರೆ, ಅಲ್ಲಿ ಹಸಿವಾಗಲ್ಲ, ಅಲ್ಲಿ ಅಮೃತವನ್ನ ಎಲ್ಲರೂ ಕೊಡ್ತಾರಂತ ಹೇಳಿದ್ರು. ನರಕದಲ್ಲಿ ಅಲ್ಲಿ ಕುದಿಯುವ ಒಂದು ಎಣ್ಣೆಯಲ್ಲಿ ಹಾಕಿ ಕುದಿಸ್ತಾರೆ ಅಂತ. ಜನಸಾಮಾನ್ಯರಿಗೆ ಎಷ್ಟು ಬೇಕೋ ಅಷ್ಟು ತಲೆ ಕೆಡಿಸ್ತಾನೇ ಹೋದ್ರು. ಬಂದ್ರು ಗುರುದೇವರು, ಇದೆಲ್ಲವನ್ನ ಬಹಿಷ್ಕರಿಸಿದ್ವಿ. ಹೇಳಿದ್ರು ಜನಸಾಮಾನ್ಯರಿಗೆ ಕುಣಿಸ್ಕೊಂಡು, ಅಪ್ಪ ಅವ್ರು ಹಾಗೆ ಹೇಳ್ತಾರೆ, ದೇವಲೋಕ ಮೃತ್ಯುಲೋಕ ಅಂತ ಬೇರೆ ಇಲ್ಲಪ್ಪ ಅಂತ ಹೇಳಿದ್ರು. ಒಂದು ಸತ್ಯವನ್ನ ಹೇಳಿದ್ರು. ಏನ್ ಹೇಳಿದ್ರು? ಸತ್ಯವನ್ನು ನುಡಿಯುವುದೇ ದೇವಲೋಕ, ಸತ್ಯವನ್ನು ನುಡಿಯುವುದೇ. ಹೆಜ್ಜೆ ಹೆಜ್ಜೆಗೆ ಸುಳ್ಳು ಮಾತಾಡ್ತೀವಿ ನಾವು, ಹೆಜ್ಜೆ ಹೆಜ್ಜೆಗೆ ಸುಳ್ಳು ಮಾತಾಡ್ತೀವಿ. ಮಿಥ್ಯವನ್ನು ನುಡಿಯುವುದೇ ಮೃತ್ಯುಲೋಕ. ಎಷ್ಟು ಸುಳ್ಳು ಮಾತಾಡೋದು, ಎಷ್ಟು ಸುಳ್ಳು, ಅಬ್ಬಬ್ಬಬ್ಬಬ್ಬ, ಸುಳ್ಳು ಸುಳ್ಳು ಸುಳ್ಳು. ದಿನಾಲು ರಾತ್ರಿ ಮಲ್ಕೋವಾಗ ನೋಡಿ ಇವತ್ತೆಷ್ಟು ನಾವು ಸುಳ್ಳು ಮಾತಾಡಿರಬಹುದು ಅನ್ನೋದನ್ನ ಲೆಕ್ಕ ಹಾಕ್ಬೇಕು. ಚಿಕ್ಕ ಪುಟ್ಟ ಮಾತುಗಳು ಸುಳ್ಳು ಮಾತಾಡಿದ್ರು ಸುಳ್ಳೇ, ಸುಳ್ಳೇ ಅದು ನಾನು ಇಲ್ಲ ಸ್ವಲ್ಪ ಸುಳ್ಳು ಮಾತಾಡಿದೀನ್ರಿ, ಅಷ್ಟೊಂದೇನ್ ನಾನು ಮಾತಾಡಿಲ್ಲ, ಹಾಗಿಲ್ಲ. ಇಲ್ಲ, ಸತ್ಯವನ್ನು ನುಡಿಯುವುದೇ ದೇವಲೋಕ, ಮಿಥ್ಯವೇ ನುಡಿಯುವುದೇ ಮೃತ್ಯುಲೋಕ, ಆಚಾರವೇ ಸ್ವರ್ಗ. ಈ ಧರ್ಮಾಚಾರ ಅಂತ ಏನ್ ಮಾತಾಡ್ತಿದೀವಲ್ಲ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಯಾವುದು ಮಾಡಬೇಕು, ಯಾವುದು ಮಾಡಬಾರದು ಅನ್ನೋದೆಲ್ಲ ತಿಳಿಸಿ ಹೇಳಿಯಾಗಿದೆ. ಈಗ ಇವನ್ನೆಲ್ಲ ನಾನು ನಡ್ಸ್ಕೊಳ್ಬೇಕು, ಇವನ್ನೆಲ್ಲ ನಾನು ಆ ನಡೆಯಲ್ಲಿ ನಡೀಬೇಕು. ಇದಕ್ಕೆಲ್ಲ ನೀವೇ ಸಾಕ್ಷಿಯಾಗಿದ್ದೀರಿ, ನೀವೇ ಪ್ರಮಾಣರಾಗಿರಿ ಅಂತ ಆ ಸತ್ಯವನ್ನ ತಿಳಿಸಿಕೊಟ್ಟ ಗುರುದೇವರಿಗೆ ನಾವು ಋಣಿಯಾಗಿರ್ಬೇಕು. ಒಂದು ಅಹಿಂಸೆ ಧರ್ಮಾಚಾರ್ಯ ತತ್ವಗಳಲ್ಲಿ, ಎರಡನೆಯದು ಸತ್ಯ, ಮೂರನೆಯದು ಅಸ್ಥೇಯ. ಓದಿ ಯಾರಾದ್ರೂ ಬಸವಣ್ಣನವರು ಹೇಳ್ತಾ ಇದ್ದಾರೆ ಈ ವಚನವನ್ನ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ತೊರೆಯ ಮೀವ ಅಣ್ಣಗಳಿರ, ತೊರೆಯ ಮೀವ ಸ್ವಾಮಿಗಳಿರ, ತೊರೆಯುಂ ಬೋ ಪರನಾರಿಯರ ಸಂಗವ ತೊರೆಯುಂ ಬೋ, ಪರದಾನ ದಾಮಿಷವ ತೊರೆಯುಂ ಬೋ, ಇವ ತೊರೆಯದೆ ಹೋಗಿ ತೊರೆಯ ಮಿಂದಡೆ ಬರುದೋರೆ ಹೋಗುದು ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 643. ಶರಣಾರ್ಥಿಗಳು. ಏನಂತ ಇದಾರೆ ನೋಡಿ. ಹೋದ್ರಲ್ಲ ಮೊನ್ನೆ ಎಷ್ಟೋ 144 ಎಷ್ಟೋ ವರ್ಷಕ್ಕೆ ಬರ್ತಾ ಇದೆ ಅಂತ ಹೇಳಿ, ಆ ಪುಣ್ಯ ನದಿಯಲ್ಲಿ ನೀವು ಸ್ನಾನ ಮಾಡಿ ಬರಬೇಕು, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಎಷ್ಟೋ ಜನ ಅದು ಕುಂಭಮೇಳ ಅಂತ ಏನಂದ್ರಲ್ಲ, ಅಲ್ಲಿ ಹೋಗಿ ಪ್ರಾಣ ತ್ಯಾಗ ಸಹ ಮಾಡಿದ್ರು. ಅಲ್ಲಿಯ ಗದ್ದಲ ಜನಸಂದಣಿಯಲ್ಲಿ ಹೋಗ್ಬಾರ್ದಾಗಿತ್ತು. ಯಾರು? ನಾವು ಹೋದ್ವಿ. ಯಾಕೆ ಹೋದ್ವಿ? ತೊರೆಯ ಮೀವ ಅನ್ನಗಳಿಲ್ಲ, ತೊರೆಯ ಮೀವ ಸ್ವಾಮಿಗಳಿಲ್ಲ. ಯಾಕೆ? ಅಲ್ಲಿ ಹೋಗಿ ನನ್ನ ಶರೀರದ ಮಲಿನ ಅದು ಶುದ್ಧವಾಗ್ತಾ ಇದೆ, ಮನದ ಮಲಿನ ಹೋಗ್ಬಿಡ್ತಾ ಇದೆ ಅಂತ ಅಂದ್ಕೊಂಡ್ವಿ. ಅದನ್ಯಾಕ್ ಮಾಡ್ತಿರೋ ಹುಚ್ಚಪ್ಪಗಳಿರಾ?
ನೀವು ಏನ್ ಬಿಡ್ಬೇಕಾಗಿತ್ತು ಅದನ್ನ ಬಿಡ್ಲಿಲ್ಲ, ಇದನ್ ಮಾಡ್ತಾ ಇದ್ದೀರಿ. ಏನ್ ಬಿಡ್ಬೇಕಾಗಿತ್ತು ನೀವು? ಪರನಾರಿಯರ ಸಂಗರ ಬಿಡ್ಬೇಕಾಗಿತ್ತು, ಪರಧನ ಆಮಿಷವ ಬಿಡ್ಬೇಕಾಗಿತ್ತು. ಅವನ್ ಬಿಟ್ಟು ಇವೆಲ್ಲ ತೊರೆಯದೆ ಹೋಗಿ ತೊರೆಯ ಮಿಂದರೆ ಬಹುದೊರೆ ಹೋಗುದೆ ಅಂತ. ಅಸ್ತೇಯ ಅಂದ್ರೆ ಅದೇ. ಏನ್ ನಿಮ್ಗೆ ಕಾಣಿಸುತ್ತೋ ಅದು ನಿಮ್ದಲ್ಲ. ನಿಮಗೆ ಎಳ್ಳಷ್ಟು ಸಂಬಂಧಿಸಿದ್ದಲ್ಲ, ಅದು ಬೇರೆಯವ್ರದೇ. ಅದ ಪರನಾರಿ ಇರ್ಲಿ, ಪರಧನ ಇರ್ಲಿ, ಏನೇ ಇರ್ಲಿ, ಅವುಗಳಿಗೆ ಆಶೆ ಮಾಡಿದ ತಕ್ಷಣ ಈ ಅಸ್ತೇಯ ಅಂದ್ರೆ ಮಾಡಬಾರ್ದು. ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ ಈ ವಚನ ಏನ್ ಹೇಳ್ತಿದ ಅಂದ್ರೆ ಇದೆ. ಅಸ್ತೇಯ ಎಂದೂ ಮನಸ್ಸಿನಲ್ಲಿ ಪರಧನಕ್ಕೆ ನಾವು ಆಶೆ ಮಾಡಬಾರ್ದು. ದಾರಿಯಲ್ಲಿ ಹೋಗುವಾಗ ಸಹ ಒಂದು ನೋಟಿನ ಕಂತೆ ಬಿಟ್ರೆ ಅದು ನಾವು ತಿಳ್ಕೋಬೇಕು, ಇದು ನನ್ನ ಪರೀಕ್ಷೆಗಾಗಿ ಇಲ್ಲಿ ಬಿದ್ದಿದೆ ಅಂತ. ಅಯ್ಯೋ ನನ್ನ ಭಾಗ್ಯ ತೆಗೆದಿದೆ ಅಂತ ಅನ್ನೋದಾದ್ರೆ ಅದು ತಪ್ಪಾಗುತ್ತೆ. ಹಾಗಾಗಬಾರ್ದು. ಯಾರೋ ನಿಮಗೆ ಫೋನ್ ಮಾಡಿ ನಾನು 10 ಲಕ್ಷ ರೂಪಾಯಿ ನಿಮ್ಗೆ ಕೊಡ್ತೀನಿ, ನೀವೊಂದು ಚಿಕ್ಕ ಕೆಲಸ ಮಾಡ್ಬೇಕಾಗಿದೆ ಅಂದಾಗ ಅದ್ರ ಹಿಂದಿರುವ ಒಂದು ಆಮಿಷವನ್ನ ನೋಡ್ಬೇಕು. ನೀವು ನಿಮ್ಮನ್ನು ಕೆಡುವಲೇ ಇಂಥ ಒಂದು ಅವರ ಪ್ಲಾನ್ ಆಗಿರುತ್ತೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ಯಾರು ಹಾಗೆ ದುಡ್ಡು ಕೊಡೋಲ್ಲ ಈ ಜಗತ್ತಿನಲ್ಲಿ. ಪರಧನದ ಆಮಿಷವ ತೊರೆಯಿಂ, ಅತ್ಯಂತ ಶುದ್ಧರಾಗ್ಬೇಕು ಆ ಕ್ಷಣಗಳಲ್ಲಿ, ಆ ಸಮಯದಲ್ಲಿ ಅತ್ಯಂತ ಜಾಗರೂಕರಾಗಿ ಇರ್ಬೇಕು ನಾವು. ಇದು ಧರ್ಮಾಚಾರ್ಯ ಲಕ್ಷಣ. ಹೇಳ್ತಾರೆ ಅವರು, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ, ಇದನ್ ಮಾಡ್ತೀರಿ, ನಿಮಗೆ ಮನೆಗೆ ನಾವು ಒಂದು ಫ್ಲಾಟ್ ಇದನ್ ಮಾಡ್ಕೊಡ್ತೀವಿ, ನೀವು ಇದನ್ ಮಾಡಿಕೊಡಿ, ನಮ್ಮ ಹುಡುಗನಿಗೆ ಮಾರ್ಕ್ಸ್ ಹೆಚ್ಚಾಕಿ, ನಮ್ಮ ಹುಡುಗನ್ ಪಾಸ್ ಮಾಡಿ, ಅದ್ ಮಾಡಿ. ಒಂದಲ್ಲ, ಈ ಸಮಾಜದಲ್ಲಿ ಇದ್ದಾಗ ಈ ತಾಕಲಾಟ ಇರೋದನೆ. ಎಚ್ಚರವಾಗಿರ್ಬೇಕು. ಅಸ್ತೇಯ ಅನ್ನೋ ಒಂದು ಶಬ್ದ ಬಹಳ ಸುಂದರವಾದ ಶಬ್ದ. ಅದು ಬಿಡೋಲ್ಲ ನಮ್ಮನ್ನ. ಈ ಪರಧನ, ಪರನಾರಿ, ಈ ಎಷ್ಟೋ ಏನು ನಾವು ಅವರು ಸಾಧನಾ ಪಥದಲ್ಲಿ ತೊಡಗಿದ್ದಾರೆಂದ್ರು ಒಮ್ಮೊಮ್ಮೆ ವಿಚಲಿತರಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡ ಅನೇಕ ಉದಾಹರಣೆಗಳು ಕಣ್ಣು ಮುಂದಿವೆ. ಅದು ತಮಗೆ ಗೊತ್ತೂ ಕೂಡ ಇದೆ. ಏಕೆಂದ್ರೆ ಈ ಅಸ್ತೇಯ ತತ್ವ ಅವರಿಗೆ ಅರ್ಥವಾಗಲಿಲ್ಲ. ಮುಂದೆ ಬಂತು ಬ್ರಹ್ಮಚರ್ಯ. ಬ್ರಹ್ಮಚರ್ಯವನ್ನ ನಮ್ಮ ಶರಣರು ಒಪ್ಪಲಿಲ್ಲ. ಅದಕ್ಕೆ ಆ ಬ್ರಹ್ಮಚರ್ಯದ ವಿಡಂಬನೆಯಾಗಿ ನಮ್ಮ ಅಲ್ಲಮ ಪ್ರಭುದೇವರು ಒಂದು ವಚನ ಬರ್ತಾ ಇದೆ. ಹೇಳಿ ನೋಡೋಣ ಯಾರಾದ್ರೂ. ಓಂ ಅಲ್ಲಮ ಶ್ರೀ ಗುರು ಪ್ರಭುದೇವರ ವಚನ. ಪೂರ್ವ ಬೀಜೋ ಪ್ರಭುದೇವರ ವಚನ. ಅರಿಯುತ್ತಾ ಬ್ರಹ್ಮಚರ್ಯವೇ, ಜ್ಞಾನ ಜ್ಞಾನಾದುದಯತ ಬ್ರಹ್ಮಚರ್ಯವೇ, ಗುಹೇಶ್ವರ ನಿಮ್ಮ ಶರಣರ ಪರಿಣಾಮವೇ ಬ್ರಹ್ಮಚರ್ಯವು. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 458. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅಕ್ಕ. ಅಲ್ಲಮ ಪ್ರಭುದೇವರು ಈ ಬ್ರಹ್ಮಚರ್ಯ ಬಗ್ಗೆ ಹೇಳುವಾಗ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಇಡಬೇಕು. ಯಾಕೆಂದ್ರೆ ಈ ಬ್ರಹ್ಮಚಾರ್ಯದ ಬಗ್ಗೆ ನಮ್ಮ ಶರಣ ಪರಂಪರೆಯಲ್ಲಿ ಇಲ್ಲ. ಪತಿಗಳ ಭಕ್ತಿ ಹಿತವೊಪ್ಪದು ಶಿವಂಗೆ ಅಂತ ಹೇಳಿದವರು ನಮ್ಮ ಶರಣರು. ಹೇಗಿವೆ ಅಂದ್ರೆ ಬ್ರಹ್ಮಚರ್ಯದಲ್ಲಿ 3 ಪ್ರಕಾರಗಳಿವೆ ಪ್ರಚಲಿತವಾಗಿ. ಒಂದು ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ. ಈಗ ಒಂದು ಮಗು ಇದೆ ಅಂತ ಇಟ್ಕೊಳ್ಳಿ, ಅದು ಶುದ್ಧ ಮತ್ತು ನಿರ್ವಿಕಾರ. ದೇಹಾಂತ್ಯದವರೆಗೆ ಆ ಶುದ್ಧತೆ ನಿರ್ವಿಕಾರ ಉಳಿದುಕೊಂಡ್ರೆ ಅದು ಬ್ರಹ್ಮಚರ್ಯ. ಅಂದ್ರೆ ಅವನು ಯೌವನಕ್ಕೆ ಬರೋ ತನಕ ಆ ಬ್ರಹ್ಮಚರ್ಯದಲ್ಲಿ ಇರ್ತಾನೆ ಅಂತ ಇಟ್ಕೊಳ್ಳಿ. ಮಾನಸಿಕ ಬ್ರಹ್ಮಚರ್ಯ ಅಂದ್ರೆ ಏನು? ಆ ಅತ್ತಲಿತ್ತ ಹರಿತಾ ಇರುತ್ತೆ ನೋಡಿ ಆ ಯೌವನದಲ್ಲಿ ಮನಸ್ಸು, ಅದನ್ನ ನಿರ್ವಿಷಯವು ನಿಶ್ಚಲವಾಗಿ ಮಾಡಿಕೊಂಡಾದ್ರೆ ಅದು ಒಂದು ಮಾನಸಿಕ ಬ್ರಹ್ಮಚರ್ಯ. ಬೌದ್ಧಿಕ ಬ್ರಹ್ಮಚರ್ಯದಲ್ಲಿ ಏನಂದ್ರೆ ಸತ್ಯ ಚಿಂತನೆಯಲ್ಲಿ ತೊಡಗೋದು, ಮತ್ತೆ ಅತ್ತ ನಮ್ಮ ಒಂದು ಮನಸ್ಸು ಹರಿದಾಡಬಾರ್ದು, ದೇಹ ಕಡೆ ಹೋಗಬಾರ್ದು, ಚಲಿಸಬಾರ್ದು ಅನ್ನೋದು ಅದು ಒಂದು ಬೌದ್ಧಿಕ ಒಂದು ಈ ಬ್ರಹ್ಮಚರ್ಯ. ದೈಹಿಕ, ಮಾನಸಿಕ, ಬೌದ್ಧಿಕ ಅಂತಾರೆ. ಆದ್ರೆ ಶರಣ ಹೇಗಂದ್ರೆ ಆತನದು ಶಿವಾತ್ಮಿಕ ಬ್ರಹ್ಮಚರ್ಯ. ಶಿವಾತ್ಮಿಕ ಬ್ರಹ್ಮಚರ್ಯ ದೇಹ, ಮನ, ಬುದ್ಧಿ, ಕ್ಷೇತ್ರಗಳನ್ನ ಮೀರಿ. ಮ್ಯೂಟ್ ಮಾಡ್ಕೊರಿ. ರಾಜೇಶ್ವರಿ ಲೋಕಾಪುರಿ ಅವರೇ, ರಾಜೇಶ್ವರಿ ಲೋಕಾಪುರಿ ಮಿಟ್ ಮಾಡ್ಕೊಳ್ರು, ದಯವಿಟ್ಟು ಮಿಟ್ ಮಾಡ್ಕೊಳ್ರಲ್ಲ. ಶಿವಲಿಂಗಪ್ಪ ತಪ್ಪ ನೋಡ್ರಪ್ಪ ಸ್ವಲ್ಪ. ಈಗ ಅದಕ್ಕೆ ನಮ್ಮ ಶರಣರ ಬ್ರಹ್ಮಚರ್ಯ ಹೇಗಿದೆ ಅಂದ್ರೆ ಅದೊಂದು ಶಿವಾತ್ಮಿಕ ಬ್ರಹ್ಮಚರ್ಯ. ದೇಹ, ಮನ, ಬುದ್ಧಿ, ಕ್ಷೇತ್ರಗಳನ್ನ ಮೀರಿ ಆಚೆ ನೆಲೆಸಿದ ಪರಮಾತ್ಮನನ್ನು ನಮ್ಮ ಶರಣರು ನೆನೀತಾರೆ, ಅರಿತಾರೆ. ಅದರಲ್ಲಿ ಬೆರೆತು ಶರಣ ಸತಿ ಲಿಂಗಪತಿ ಅಂತ ಹೇಳಿದವರು ನಮ್ಮ ಶರಣರು. ಅದೊಂದು ಪರಮಸ್ಥಿತಿ. ಯಾಕೆ? ಅಲ್ಲಿ ಯಾವ ವಿಕಾರಗಳಿಲ್ಲ,
ಚಲನೆ ಇಲ್ಲ, ಮಾಲಿನ್ಯವಿಲ್ಲ, ಕಾಲ, ದೇಶ ಹಾಗೂ ವಸ್ತುಗಳ ಪ್ರಭಾವ ಇಲ್ಲಿಲ್ಲ. ಅಲ್ಲಿರೋದು ಶಾಶ್ವತವಾದ ಅವಿಚ್ಛಿನ್ನವಾದ ಒಂದು ಶಿವಾನಂದ ಮಾತ್ರ. ಅದಕ್ಕೆ ಶರಣಸತಿ ಲಿಂಗಪತಿ ಅಂತ ಅಂದ್ರು. ಅಂತ ನಿಜ ಬ್ರಹ್ಮಚರ್ಯವನ್ನು ಸಾಧಿಸಿದ ಶರಣ ತನ್ನಲ್ಲಿ ತಾನು ನಿಶ್ಚಿಂತನಾಗಿರ್ತಾನೆ. ಆತನಲ್ಲಿ ಅಂದ್ರೆ ಆ ಶರಣನ ಬ್ರಹ್ಮಚರ್ಯದಲ್ಲಿ ದೇಹದಲ್ಲಿ ಸಾತ್ವಿಕತೆ, ಮನಸ್ಸಿನಲ್ಲಿ ತನ್ಮಯತೆ ಮತ್ತು ಬುದ್ಧಿಯಲ್ಲಿ ಶಿವಯೋಗ ಚಿಂತನೆ ಅಳವಲ್ಪಡ್ತಾ ಇದೆ. ಈ ಮೂರು ಕ್ಷೇತ್ರಗಳನ್ನ ಮೀರಿ ಆತ ತನಗೂ ತನ್ನ ಆತ್ಮಕ್ಕೂ ಇರುವ ಅಭಿನ್ನತೆಯ ಅರಿವನ್ನು ಪಡೆದು ಶಿವಾನಂದ ಸಿದ್ಧಿಯನ್ನು ಪಡೆಯುತ್ತಾನೆ. ಅದುವೇ ಪರಿಣಾಮ. ನಿಮ್ಮ ಶರಣರ ಪರಿಣಾಮವೇ ಬ್ರಹ್ಮಚರ್ಯ ಅಂತಾರಂದ್ರೆ ಅದುವೇ ಪರಿಣಾಮ. ನಿಜವಾದ ಬ್ರಹ್ಮಚರ್ಯ ಸಂಸಾರದಿಂದ ಓಡಿ ಹೋಗುವುದು ಬ್ರಹ್ಮಚರ್ಯವಲ್ಲ. ಅದರಲ್ಲಿ ಇದ್ದುಕೊಂಡೇ ಶಿವಯೋಗ ಚಿಂತನೆಯಲ್ಲಿರುವುದು ಬ್ರಹ್ಮಚರ್ಯವಾಗಿದೆ ನಮ್ಮ ಶರಣಗಳ ಪ್ರಕಾರ. ಪೂರ್ವ ಬೀಜವು ಬ್ರಹ್ಮಚರ್ಯವೇ ಅಂದ್ರೆ ಏನಂದ್ರೆ, ಈಗ ನೋಡಿ ನೀವು, ನಾನು ಹೇಳ್ತೀನಿ ನಿಮಗೆ, ಒಂದು ಗಿಡ ಇರುತ್ತೆ, ಒಂದು ಮರ ಇರುತ್ತೆ, ಒಂದು ಚಿಕ್ಕ ಬೀಜ ಆ ಮರದಿಂದ ಕೆಳಗೆ ಬಿಡ್ತಾ ಇದೆ. ಆ ಬಿದ್ದ ಬೀಜ ಅದಕ್ಕೆ ಪೂರ್ವ ಬೀಜ ಅಂತ ಕರೀತಾರೆ. ಆ ಬೀಜದ ಕರ್ತವ್ಯವೇನು? ಆ ಬೀಜದ ಕರ್ತವ್ಯ ಏನಂದ್ರೆ ಮತ್ತೊಂದು ಮರವಾಗುವುದೇ ಆ ಬೀಜದ ಕರ್ತವ್ಯ ಅಥವಾ ಮೂಲ ಗುರಿಯಾಗಿದೆ. ಹಾಗಿದ್ರೆ ಎಲ್ಲಾ ಬಿದ್ದ ಬೀಜಗಳು ಬ್ರಹ್ಮಚರ್ಯವನ್ನು ಪಾಲಿಸಿದ್ರೆ ಈ ವಿಶ್ವದ ನಿರ್ಮಾಣ ಆಗ್ತಾ ಇದೆಯೇ? ಹೇಳಿ ನೋಡೋಣ ನೀವೇ. ಪೂರ್ವ ಬೀಜವು ಬ್ರಹ್ಮಚರ್ಯವೇ. ಗಿಡದಿಂದ ಅಥವಾ ಮರದಿಂದ ಬಿದ್ದ ಬೀಜಗಳು ಏನಾದ್ರೂ ಇಲ್ಲ ರೀ, ನಾವು ಮರಗಳನ್ನು ಮಾಡಲು ತಯಾರಿಲ್ಲ, ನಾವು ಪೂರ್ವ ಬೀಜವು ಬ್ರಹ್ಮಚರ್ಯವ, ನಾವು ಅದನ್ನು ಪಾಲಿಸ್ತಾ ಇದ್ದೀವಿ, ಹೀಗಾಗಿ ನಾವು ಮತ್ತೆ ಮರಗಳು ಆಗಲು ಬಯಸೋದಿಲ್ಲ ಅಂದ್ರೆ ಗತಿ ಏನು? ವಿಶ್ವದ ನಿರ್ಮಾಣ ಹೇಗಾಗ್ಬೇಕ? ಅಲ್ಲಮ ಪ್ರಭುದೇವರ ಮೂಲ ಪ್ರಶ್ನೆ ಇದು. ಒಬ್ಬ ದೊಡ್ಡ ಬ್ರಹ್ಮಚಾರಿಯಾಗಿ ಮಾಯೆಯನ್ನು ಗೆದ್ದಂತ ಒಬ್ಬ ಅಲ್ಲಮ ಪ್ರಭುದೇವರು ಕೇಳ್ತಾ ಇದ್ದಾರೆ, ಪೂರ್ವ ಬೀಜವು ಬ್ರಹ್ಮಚರ್ಯವೇ ಅಂತ. ಅದಕ್ಕೆ ಯಾವುದೇ ಜೀವಿ ಇರ್ಲಿ, ಮನುಷ್ಯನಾಗಿ ಬಂದ ನಂತರ, ಮಾನವನಾಗಿ ಬಂದ ನಂತರ ಇಲ್ಲಿ ಆ ಬ್ರಹ್ಮಚರ್ಯ ನಾನು ಹೇಗೆ ಅದರ ಅರ್ಥ, ನಿಜವಾದ ಶಿವಯೋಗಿಯ ಬ್ರಹ್ಮಚರ್ಯ ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಆ ಶಿವಯೋಗದ ಅರಿವು, ಶಿವಜ್ಞಾನದ ಅರಿವು ತಾ ಬ್ರಹ್ಮಚರ್ಯವೇ ನಮ್ಮ ಶಿವಯೋಗ. ಎಂದಿಗಾದ್ರೂ ಶರಣರು ನೀನು ಮದುವೆ ಆಗಬೇಡ, ಸಂಸಾರ ಮಾಡಬೇಡ, ಮಕ್ಕಳನ್ನು ಹೆರಬೇಡ ಅಂತ ಯಾವುದಾದ್ರೂ ವಚನ ಹೇಳ್ತಾ ಇದೆ ನೋಡಿ? ಆ ಅರಿವು ತಾ ಬ್ರಹ್ಮಚರ್ಯವೇ? ಅಂತ ಜ್ಞಾನವನ್ನು ಯಾರಾದ್ರೂ ನಿಮಗೆ ಹೇಳಿ ಬ್ರಹ್ಮಚರ್ಯದಲ್ಲಿ ನೀನು ಇರ್ಬೇಕಂತ ಹೇಳಿದ್ರೆ ಇಲ್ಲ. ಜ್ಞಾನನುದಯ ತಾ ಬ್ರಹ್ಮಚರ್ಯವೇ. ಇಷ್ಟೆಲ್ಲ ಈಗ ಶಿವಯೋಗದ ಕ್ಲಾಸ್ಗಳನ್ನ ನಾವು ಕೇಳ್ತಾ ಇದೀವಿ. ಎಲ್ಲಾದ್ರೂ ಒಂದು ವಚನದಲ್ಲಿ ಅಂತ ಜ್ಞಾನ ನಿಮಗೆ ಸಿಕ್ಕಿದೆಯೇ? ಬ್ರಹ್ಮಚರ್ಯ ಪಾಲಿಸಿದ್ರೆ ನಿಮಗೆ ಬೇಗ ಮುಕ್ತಿ ಸಿಗುತ್ತದೆ, ಬೇಗ ನೀವು ಶಿವಯೋಗಿ ಆಗ್ತೀರಿ ಅಂತ ಅನಿಸ್ತಾ ಇದೆಯೇ? ಇಲ್ಲ. ಯಾಕೆ ಹೇಳಿ? ಅನೇಕ ಶರಣೆಯರು ನಮ್ಮಲ್ಲಿ ದಂಪತಿಗಳೇ, ಸಂಸಾರದಲ್ಲಿ ಇದ್ಕೊಂಡವ್ರೆ, ಬಸವಣ್ಣನವರ ಆದಿಯಾಗಿ, ನಮ್ಮ ಗುರುದೇವರ ಆದಿಯಾಗಿ ಎಲ್ಲೋ ಇಲ್ಲೊಬ್ರು ಶಿವಯೋಗಿಗಳ ಸಿಗ್ತಾರೆ, ಹೊರತಾಗಿ ಯಾರು ಬ್ರಹ್ಮಚರ್ಯವನ್ನು ಪಾಲಿಸಿದವರಲ್ಲ. ಹೀಗಾಗಿ ನಿಮ್ಮ ಶರಣರ ಪರಿಣಾಮವೇ ಬ್ರಹ್ಮಚರ್ಯವು ಅಂದಾಗ ನಮ್ಮ ಶರಣರ ಒಂದು ಬ್ರಹ್ಮಚರ್ಯ ಹೇಗಿರುತ್ತದೆ ಅಂದ್ರೆ, ಅವರು ಸಂಸಾರದಲ್ಲಿ ಇದ್ದುಕೊಂಡೇ ಆ ಎಷ್ಟೊಂದು ಶರಣಸತಿ ಲಿಂಗಪತಿ ಎಂಬ ಭಾವದಲ್ಲಿ ಆ ಸ್ಥಿತಿಯನ್ನು ಪಡೆದುಕೊಂಡ್ರೆ ಅಂದ್ರೆ ಆ ಶರಣರ ಪರಿಣಾಮವೇ ಬ್ರಹ್ಮಚರ್ಯವು ಅಂತ ಹೇಳೋ ತನಕ ನಮ್ಮ ಅಲ್ಲಮ ಪ್ರಭುದೇವರು ಮುಂದುವರೆದರು. ಅದಕ್ಕೆ ದಯವಿಟ್ಟು ತಾವು ಬ್ರಹ್ಮಚರ್ಯ ಅಂತ ಹೇಳಿದ ತಕ್ಷಣ ಅವರು ಹೇಳಿದ ಬ್ರಹ್ಮಚರ್ಯ ನಮ್ಮ ಶರಣರ ಬ್ರಹ್ಮಚಾರಕ್ಕೆ ಒಂದು ಅಜಗಜಾಂತರವಾದ ಒಂದು ವ್ಯತ್ಯಾಸ ಇರೋದ್ರಿಂದ ದಯವಿಟ್ಟು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಬ್ರಹ್ಮಚರ್ಯವೇ ಬೇರೆ, ಅವರು ಹೇಳಿದಂತ ಬ್ರಹ್ಮಚರ್ಯವೇ ಬೇರೆ. ನಾನು ಬ್ರಹ್ಮಚಾರಿಯಾಗಿ ಈ ಮಠದ ಅಧಿಪತಿ ಆಗ್ತೀನಿ ಅಂತ ಹೇಳಿ ಬಂದು ಬ್ರಹ್ಮಚರ್ಯದ ಪಾಲನೆ ಮಾಡದೆ ಎಷ್ಟೊಂದು ಅನಾಹುತಗಳಾಗಿದ್ದೀವಿ, ಅದನ್ನು ತಾವು ನೋಡ್ಕೊಂತಿದ್ದೀರಾ. ಅದನ್ನ ನೋಡಿಯೇ ನಮ್ಮ ಶರಣರು ಏನಂದ್ರು, ಇಲ್ಲ ನೀವು ಸಂಸಾರದಲ್ಲಿ ಇದ್ದುಕೊಂಡೇ ಈ ಶಿವಯೋಗವನ್ನ ಮಾಡಿಕೊಳ್ಳಬಹುದು ಅಂತ ಹೇಳಿ ಅದು ಹೇಗಿರುತ್ತೆ ಅನ್ನೋದನ್ನ ಹೇಳಿಕೊಟ್ರು. ಹೀಗಾಗಿ ಅಲ್ಲಮ ಪ್ರಭುದೇವರು ಸಾಕ್ಷಿಯಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಶರಣರ ಪರಿಣಾಮವೇ ಬ್ರಹ್ಮಚರ್ಯವು. ಹೀಗಾಗಿ ನಮ್ಮ ಬ್ರಹ್ಮಚರ್ಯಕ್ಕೂ ಅವರ ಬ್ರಹ್ಮಚರ್ಯಕ್ಕೂ ಅದು ಅವರ ಬ್ರಹ್ಮಚರ್ಯವೇ ಬೇರೆ, ನಮ್ಮ ಬ್ರಹ್ಮಚರ್ಯವೇ ಬೇರೆ. ಅವರಲ್ಲಿ ಇಂದ್ರಿಯ ನಿಗ್ರಹ ಇರ್ತಾ ಇದೆ, ನಮ್ಮಲ್ಲಿ ಇಂದ್ರಿಯ ನಿಗ್ರಹ ಆ ತರದ್ದು ಯಾವುದೂ ಇಲ್ಲ. ಯಾಕೆ? ನಾವು ಶರಣಸತಿ ಲಿಂಗಪತಿ ಅಂತ ಈಗಾಗಲೇ ನಮ್ಮ ಅಕ್ಕ ಮಹಾದೇವಿ ತಾಯಿಯವರು ಹೇಳೋ ಹಾಗೆ ನಮ್ಮ ಮದುವೆಯಾಗಿ ಬಿಟ್ಟಿರುತ್ತದೆ. ಆದರೆ ಈ ವಿಶ್ವದ ನಿಯಮ ಏನಂದ್ರೆ, ಈ ವಿಶ್ವ ಬೆಳಿಬೇಕು, ಸಂತತಿ ಬೆಳಿಬೇಕು, ಎಲ್ರೂ ಬ್ರಹ್ಮಚಾರಿ ಆದ್ರೆ ಗತಿ ಏನು? ಇಲ್ಲ, ಅದು ಇಲ್ಲ. ನಮ್ಮ ಧರ್ಮದಲ್ಲಿ ಬ್ರಹ್ಮಚರ್ಯವಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಗಮನಿಸಬೇಕು. ಇನ್ನೇ ಮುಂದಿನ ಒಂದು ತತ್ವ ಏನಂದ್ರೆ ದಯೆ.
ಇದು ಸುಂದರವಾದ ವಚನ, ನಮಗೆಲ್ಲ ಗೊತ್ತಿದೆ. ಯಾರಾದ್ರೂ ಹೇಳಿ ನೋಡೋಣ. ಶ್ರೀ ಗುರು ಬಸವಲಿಂಗಾಯ ಅವರಿಗೆ ತಾ ಮುನಿಯಲೇಕಯ್ಯ ಅಲ್ಲಕ್ಕ ಅಕ್ಕ, ದಯವಿಲ್ಲದ ಧರ್ಮ ಯಾವುದಯ್ಯ? ದಯವಿಲ್ಲದ ಧರ್ಮವಾದವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಬೇಕು ಸರ್ವ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮವಾದವುದಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತನ್ನದೊಲ್ಲನಯ್ಯ, ಕೂಡಲ ಸಂಗಯ್ಯ ನಂತನ್ನದೊಲ್ಲನಯ್ಯ, ದಯವಿಲ್ಲದ ಧರ್ಮ ಹೌದಾವುದಯ್ಯ, ದಯವೇ ಬೇಕು ಸರ್ವ ಪ್ರಾಣಿಗಳಲ್ಲಿ, ದಯವೇ ಬೇಕು ಸರ್ವ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮವಾವುದಯ್ಯ, ಆವುದಯ್ಯ, ಆವುದಯ್ಯ. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 247. ಸರ್ವರಿಗೂ ಭಕ್ತಿಯ ಶರಣು ಶರಣ. ವಚನದ ಸಂಖ್ಯೆ 247. ಸುಮಂಗ್ಲಾಕ್ಕ ಅವರಿಗೆ ಸುಶ್ರಾವ್ಯವಾಗಿ ಬಂತಮ್ಮ, ತುಂಬಾ ಚೆನ್ನಾಗಿ ಆಡಿದ್ರಿ. ಹೀಗಾಗಿ ಶರಣು ಅಕ್ಕ, ಇದು ನಮ್ಮ ಧರ್ಮ. ಅದು ನೋಡಿ, ಧರ್ಮದ ಬಗ್ಗೆ ವ್ಯಾಖ್ಯಾನಗಳು ಬಂದ್ವು, ಅದು ಹಾಗಿರುತ್ತೆ ಹೀಗಿರುತ್ತೆ. ನಮ್ಮಲ್ಲಿ ಹೇಳಿದ್ರು ಗುರುದೇವರು, ಏನ್ ಧರ್ಮ ಧರ್ಮ ಅಂತ ಮಾತಾಡ್ತಿದ್ರಿ? ದಯವಿಲ್ಲದ ಧರ್ಮ ಯಾವುದಿದೆ ಹೇಳಿ? ದಯವೇ ಬೇಕು ಸರ್ವ ಪ್ರಾಣಿಗಳಲ್ಲಿ. ಒಂದು ಬೆಕ್ಕಿರಲಿ, ನಾಯಿ ಇರಲಿ, ಯಾವುದೇ ಜೀವಿ ಇರಲಿ, ಒಂದು ಮರ ಕಡಿಯುವಾಗ ಸುಧಾ ನಮಗೆ ನೋವಾಗುತ್ತೆ. ಆ ತರದ ಒಂದು ಧರ್ಮ ನಮ್ಮದು. ಒಂದು ಅನುಕಂಪ, ಕರುಣೆ. ನೋಡಿದಾಗ ಯಾರಿಗಾದ್ರೂ ಒಂದು ಆಕ್ಸಿಡೆಂಟ್ ಆಗುತ್ತೆ, ನೋಡಿದಾಗ ಮನ ಕರಗಬೇಕು. ಯಾವುದೋ ಒಂದು ಕೆಟ್ಟ ಸುದ್ದಿ ಬರುತ್ತೆ, ಅಯ್ಯೋ ಅವ್ರಿಗೆ ಹಾಗಾಗಿದೆ ಹೀಗಾಗಿದೆ, ನಮ್ಮ ಮನಸ್ಸು ಕರಗಬೇಕು. ಒಳ್ಳೇದಾಯ್ತು ಅನ್ನೋಕ್ಕಾಗುತ್ತೆ? ಅವ್ರು ಬಹಳ ಸೊಕ್ಕು ಬಂದಿತ್ತು ಬಿಡ್ರಿ, ಚೆನ್ನಾಗಾಯ್ತು, ದೇವರು ಒಳ್ಳೆ ಶಿಕ್ಷೆ ಕೊಟ್ಟ. ಅಲ್ಲ, ಅದು ದಯಾಪರ ನುಡಿಯಲ್ಲ. ಹೀಗಾಗಿ ಶಿವಸ್ವರೂಪಿಗಳನ್ನ ಕಾಣಬೇಕು ನಾವು ಎಲ್ಲರಲ್ಲೂ. ಅವ್ರು ಏನಾದ್ರೂ ತಪ್ಪು ಮಾಡ್ಲೇ ಬಿಡಿ, ನಾವೇನದನ್ನ ತಲೆ ಕೆಡ್ಸ್ಕೊಳ್ಬೇಕು. ಯಾಕಂದ್ರೆ ಅದು ಮುಂದಿನ ಗುಣ ಕ್ಷಮ ಅಂತ ಇದೆ. ಹೀಗಾಗಿ ಎಲ್ಲರಲ್ಲಿಯೂ ನಾವು ದಯವನ್ನು ತೋರಿಸಬೇಕು ಅಂತ ಹೇಳ್ತಾ, ಮುಂದಿನ ಒಂದು ಗುಣ ಯಾವುದು ಅಂದ್ರೆ ಕ್ಷಮ. ಮತ್ತೆ ಗುರುದೇವರ ವಚನ ಬರ್ತಾ ಇದೆ, ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 6ನೇದು ಕ್ಷಮ. ಬಸವಣ್ಣನವರು, ತನಗೆ ಮುರಿಮರಿಗೆ ತಾ ಮುನಿಯಲೇಕಯ್ಯ, ತನಗಾದ ಹಾಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು, ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 248. ಶರಣು ಶರಣಾರ್ಥಿ. ಶರಣನಾಗಲೇಬೇಕಾಕ. ಅವರು ಹೇಳಿದ್ರು, ಇದನ್ನ ನಾವು ಸ್ವಾನುಭವದ ನೆಲೆಯಲ್ಲಿ ಇದನ್ನ ನಾವು ನಿರ್ವಚನ ಮಾಡಿದ್ವಿ. ಏನಾಗ್ತಾ ಇದೆ ಅಂದ್ರೆ ನೋಡಿ, ನಾವು ಬಹಳ ಸಲ ಕ್ಷಮೆನೇ ಮಾಡೋಲ್ಲ. ಬಂಧು ಬಳಗದವರಲ್ಲಿ, ನಮ್ಮ ಗೆಳೆಯರಲ್ಲಿ, ಸ್ನೇಹಿತೆಯರಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಅವ್ರು ತಪ್ಪು ಮಾಡ್ತಾರೆ, ಆದ್ರೆ ಕ್ಷಮೆ ಮಾಡೋಲ್ಲ. ನಾವು ಕ್ಷಮೆ ಮಾಡಲ್ಲ. ಅಯ್ಯೋ, ಅವ್ರ ಮಗಳ ಮದುವೆಗೆ ನನ್ ಕರೆದಿದ್ರ, ನಾ ಯಾಕೆ ನನ್ನ ಮಗನ ಮದುವೆಗೆ ಅವ್ರನ್ನ ಕರಿಬೇಕು? ಅವ್ರಿಗೆ ಅಷ್ಟೊಂದು ಗರ್ವ ಇರ್ಬೇಕಾದ್ರೆ ನನಗಿಲ್ವೇ, ನಾನೇ ಕರಿಬೇಕು? ಈ ತರದ ಮಾತುಗಳು. ಕ್ಷಮೆ ಮಾಡದೇ ಇರೋದಿದೆಯಲ್ಲ, ಅದು ಒಳ್ಳೆಯ ಗುಣ ಅಲ್ಲ. ನಾನು ಎಂದಿಗೂ ಅವ್ರ ಜೊತೆ ಮಾತಾಡೋಲ್ಲ, ಎಂದಿಗೂ ಅವರ ಮನೆ ಬಾಗಿಲಿಗೆ ನಾನು ಹೋಗೋಲ್ಲ, ಎಂದಿಗೂ ಅವರ ಮನೆ ಪ್ರವೇಶ ಮಾಡೋಲ್ಲ, ಎಂದಿಗೂ ಅವ್ರ ಜೊತೆ ಮಾತಾಡೋಲ್ಲ ಅನ್ನೋವಾಗ ನಿಮ್ಮ ಆಯುಷ್ಯದ ಒಂದು ವರ್ಷಗಳೆಷ್ಟಿವೆ ನೋಡಿ. ಎಷ್ಟು ಉದಾಹರಣೆಗಳನ್ನ ನೀವು ನೋಡಿ. ಅಕ್ಕ ತಮ್ಮ ಮಾತಾಡೋಲ್ಲ, ಅಣ್ಣ ತಂಗಿ ಮಾತಾಡೋಲ್ಲ, ಅಪ್ಪ ಅಮ್ಮನ ಜೊತೆ ಈ ಮಕ್ಕಳು ಮಾತಾಡೋಲ್ಲ. ಏನಿದು? ಕ್ಷಮಿಸೋಲ್ಲ, ಕ್ಷಮಿಸೋಲ್ಲ, ಕ್ಷಮಿಸೋಲ್ಲ. ಯಾರೋ ಒಂದ್ಸಲ ಮಾಡಿರ್ತಾರೆ ತಪ್ಪು, ನಾವು ಅವರನ್ನ ಕ್ಷಮಿಸಿ ಮೇಲೆಯೇ ಆಗ್ಬೇಕಲ್ವೇ? ನಾವು ಈ ಲಿಂಗವತ ಧರ್ಮದಲ್ಲಿ ಈ ತತ್ವ ಬರ್ತಾ ಇದೆ. ಧರ್ಮಾಚಾರಿಯಾಗಿ ನಾವು ಕ್ಷಮಿಸೋದ್ ಬೇಡ್ವೆ? ಮಗ ಇರ್ಲಿ, ಮಗಳಿರ್ಲಿ, ಗೆಳೆಯ ಇರ್ಲಿ, ಯಾವುದೇ ಬೆಳಗದವ್ರಿರ್ಲಿ, ಏನೋ ಒಂದು 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 ಒಂದು
ಅದು ಆ ಗಳಿಗೆಯಲ್ಲಿ ಆ ಕ್ಷಣದಲ್ಲಿ ಅವರಿಂದ ತಪ್ಪಾಗಿರುತ್ತದೆ, ಆಗಿಲ್ಲ ಅಂತಲ್ಲ, ನಮ್ಮಿಂದ ಆಗಿರ್ಲಿಲ್ವೇ? ಆಗಿಲ್ಲ. ಕ್ಷಮಿಸೋಣ. ನಮ್ಗೆ ಅತ್ಯಂತ ಬೈತಾರೆ, ಒಮ್ಮೊಮ್ಮೆ ಕೋಪಿಸ್ಕೊಳ್ತಾರೆ. ತನಗೆ ಮುನಿಯುವವರಿಗೆ ತಾ ಮುನಿಯಲೇಕಯ್ಯ. ಅವ್ರಿಗೆ ನಿಮಗೂ ಮತ್ತೆ ಇರೋ ವ್ಯತ್ಯಾಸವಾದ್ರು ಏನ್? ಮತ್ತೆ ಅವರು ತಡ ಅಂತ ಬೈದ್ರೆ, ನಾನು ತಡ ಅಂತ ಅವ್ರಿಗೆ ವಾಪಸ್ ಬೈದ್ರೆ ಏನು ಇಬ್ಬರ ನಡುವಿನ ವ್ಯತ್ಯಾಸ ಏನಾಯ್ತು? ಎರಡು ಬೆಕ್ಕೆಗಳು ಚೀರಾಡಿದ ಹಾಗೆ ಆಗುತ್ತೆ ಅಷ್ಟೇ. ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ. ತನಗಾದ ಹಾಗೇನು, ಅವರಿಗಾದ ಚೇಗೆ ನಿನಗೇನ್ ಸಿಕ್ತು, ಮತ್ತೆ ಅವ್ರಿಗೇನ್ ಸಿಕ್ತು? ಇಬ್ರು ಹಾಳಾಗಿಯೇ ಹೋದ್ರಿ. ವಿನ್ ವಿನ್ ಪಾಲಿಸಿ ಇರ್ಬೇಕಾಗಿತ್ತು. ಅದಾಗ್ಬಿಟ್ಟು ನೀವು ಹಾಳಾದ್ರಿ, ಅವರು ಹಾಳಾದ್ರಿ. ತನಗಾದ ಹಾಗೇನು, ಅವರಿಗಾದ ಚೇಗೆ ಏನು? ತನುವಿನ ಕೋಪ ತನ್ನ ಹಿರಿಯತನದ ಕೇಡು. ವಯಸ್ಸಾಗಿದೆ ನಿಮ್ಗೆ ಅಪ್ಪ, ಎಷ್ಟೊಂದು ಕೂಗಾಡ್ತಾ ಇದ್ದೀರಿ, ಎಷ್ಟೊಂದು ಎತ್ತರದ ಸ್ವರದಲ್ಲಿ ಕೂಗಾಡ್ತಾ ಇದ್ದೀರಿ, ಎಷ್ಟೊಂದು ಬೈತಾ ಇದ್ದೀರಿ, ಎಷ್ಟೊಂದು ಬೈಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀರಿ. ಮಾಡಬೇಡಿ. ತನುವಿನ ಕೋಪ ಆ ಶಿಟ್ಟಿನಲ್ಲಿ 60-70ನೇ ವಯಸ್ಸಿನಲ್ಲಿಯೂ ಸಹ ನೀವು ಈಗ ಕೂಗಾಡೋದನ್ನು ನೋಡಿದ್ರೆ ನಿಮ್ಮ ಹಿರಿಯತನದ ಕೇಡು ಅಂತ ಅದು ಕಾಣ್ಬರ್ತದೆ ಹೊರತು ಇನ್ನೂ ನಿಮಗೆ ಶಿವಯೋಗ ಸಮನಿಸಿಲ್ಲ, ಅದು ಸಿದ್ಧಿಸಿಲ್ಲ ಅನ್ನೋದೇ ಅದರ ಲಕ್ಷಣ. ತನುವಿನ ಕೋಪ ತನ್ನ ಹಿರಿಯತನದ ಕೇಡು. ದಯವಿಟ್ಟು ಕೋಪಿಸ್ಕೊಳ್ಬೇಡಿ. ಆ ಜಾಗ ಖಾಲಿ ಮಾಡಿ ಬೇಕಾದ್ರೆ. ಇಲ್ಲಿದ್ರೆ ಏನ್ ಮಾಡೋದು? ಆ ಗಳಿಗೆಯಲ್ಲಿ ಓಂ ನಮ ಶಿವಾಯ ಅಂತ ಮನಸ್ಸಿನಲ್ಲಿ ಶಾಂತಿಯ ನೆಲೆಯನ್ನ ಕಂಡ್ಕೊಳ್ಳೋದು. ಕೂಗಾಡ್ಬೇಡಿ, ಅವ್ರಿಗೆ ಉತ್ತರ ಕೊಡೋಕ್ ಹೋಗ್ಬೇಡಿ, ಎಕ್ಸ್ಪ್ಲನೇಷನ್ ಕೊಡ್ಬೇಡಿ. ಈಗ ಒಂದು ಕೆಟ್ಟ ಗಳಿಗೆಯಲ್ಲಿ ಇಲ್ಲ ನಾನು ಹಾಗೆ ಮಾಡಿರ್ಲಿಲ್ಲ, ಅದು ಹೀಗಿತ್ತು, ನಿನಗೆ ಅರ್ಥ ಆಗಿಲ್ಲ, ಆ ದಿವಸ ಏನಾಯ್ತು ಗೊತ್ತಾ ಅಂತ ಹೇಳಿ ಆವತ್ತೇ ಹೇಳಕ್ ಹೋಗ್ಬೇಡಿ. ಎಲ್ಲ ಕೋಪ ಶಮನ ಆದ್ಮೇಲೆ 3 ದಿನ ಆದ ನಂತರ 4 ದಿನ ಆದ ನಂತರ ವಿವರವಾಗಿ ಅವ್ರನ್ನ ಕೂರ್ಸ್ಕೊಂಡು ಆ ದಿವಸ ಹೀಗಾಗಿತ್ತು ಅಂತ ಹೇಳಿ ಎತ್ತರದ ದನಿಯಲ್ಲಿ ಅದನ್ನ ಇಲ್ಲ ಅಂತ ಸಮರ್ಥಿಸಿಕೊಳ್ಳೋದಿದೆಯಲ್ಲ, ಅವರು ಅದಕ್ಕೆ ಒಪ್ಪುಕೊಳ್ಳೋದಿಲ್ಲ. ಅವ್ರದ್ದು ಈಗ ದೇಹ ಆಲ್ಸೋ ಕ್ಲೋಸ್ ದೇರ್ ಡೋರ್ಸ್. ನೀವು ಈಗ ಕೂಗಾಡ್ತಾ ಇದ್ದೀರಾ, ಅವ್ರು ಕೇಳೋ ಸ್ಥಿತಿಯಲ್ಲಿ ಇಲ್ಲ, ನೀವು ಹೇಳೋದು ಬಿಡೋದಿಲ್ಲ. ಹಾಗೆಯೇ ಹೋಗುತ್ತೆ ಅದು. ನಿಮ್ಮನ್ನು ಸುಡ್ತಾ ಇದೆ, ನಿಮ್ಮ BP ಹೆಚ್ಚಾಗುತ್ತೆ, ಅವ್ರ BPನೂ ಹೆಚ್ಚಾಗುತ್ತೆ. ಮನದ ಕೋಪ ತನ್ನ ಅರಿವಿನ ಕೇಡು. ಯಾರು ಶಿಟ್ ಮಾಡ್ಕೊಂಡು ಕೂಗಾಡ್ತಿರ್ತಾರೆ ಅಂದ್ರೆ ಅವರಿಗೆ ನಮ್ಮ ಗುರುದೇವರು ಕೊಟ್ಟ ಹೆಸರು ಅರಿವಿನ ಕೇಡು. ಜ್ಞಾನ ಅಲ್ಲಿ ಇಲ್ಲ ಅಂತಾನೆ ಅರ್ಥ, ಅಥವಾ ಇದ್ದ ಜ್ಞಾನವೂ ಸಹ ಕೆಡಲ್ಪಟ್ಟಿದೆ, ಕೇಡಾಗಿದೆ ಅಂತ. ಮನೆಯೊಳಗನ ಕಿಚ್ಚು ಅಂದ್ರೆ ನನ್ನ ದೇಹದಲ್ಲಿರುವ ಈಗ ಅತ್ಯಂತ ಕೋಪ ತಾಪದಿಂದ ನಾನು ಕೂಗಾಡ್ತಾ ಇರುವಾಗ ನನ್ನಲ್ಲಿ ಆ ಸುಡುತ್ತಿರುವ ಬೆಂಕಿ ಅಂತೇನಿದೆಯಲ್ಲ, ಕೋಪಾಗ್ನಿ ನನ್ನನ್ನು ಮೊದಲು ಸುಡ್ತಾ ಇದೆ ರೀ. ನನ್ನನ್ನು ಮೊದಲು ಸುಡುತ್ತೆ. ಅವನಿಗೇನಾಗುತ್ತಿದೆ? ಅವ ಎದುರುಗೊಂಡು ಅವನನ್ನು ಕೇಳ್ತಾ ಇರ್ತಾನೆ ಅಷ್ಟೇ ಅವನು. ಆದ್ರೆ ನಾನು ಅಷ್ಟೊಂದು ಕೋಪಾಗ್ನಿಯಲ್ಲಿ ಎತ್ತರದ ಧ್ವನಿಯಲ್ಲಿ ಕೆಟ್ಟ ಬೈಗುಳಗಳಲ್ಲಿ ಬೇಯುವಾಗ ಮನೆಯ ಸುಟ್ಟಲ್ಲದೆ ನನ್ನನ್ನು ಅದು ಮೊದಲು ಸುಡ್ತಾ ಇದೆ ಬಂಧುಗಳೇ. ಅವ್ರನ್ನ ಸುಡೋಲ್ಲ ಅದು, ಅವ್ರು ಕೇಳಿಸ್ಕೊಳ್ಳೋರ್ಗೆ ಏನೂ ಆಗೋಲ್ಲ, ಅವ್ರಿಗೆ ಕೇಳ್ಕೊಂಡು ಅವ್ರ ಮನೆಗೆ ಹೋಗ್ತಾರ ಅಷ್ಟೇ. ಆದ್ರೆ ನನಗೆ ನೆರೆಮನೆಯ ಸುಡೋದು. ಅರ್ಥ ಮಾಡಿಕೊಳ್ಳಿ, ಕ್ಷಮೆ ಮಾಡಿ. ಯಾರೋ ಏನೋ ಅಂದ್ರು ಅಂತ ತಕ್ಷಣ ರಿಯಾಕ್ಷನ್ ಮಾಡಬೇಡಿ. ಈಗ ಬಂದಿರುವ ಒಂದು ಕೆಟ್ಟ ಪದ್ಧತಿ ವಾಟ್ಸಪ್ ನಲ್ಲಿ ಅವರೊಂದು ನಿಮ್ಗೊಂದು ಏನೋ ಒಂದು ಹಾಕ್ತಾರೆ, ಇಮಿಡಿಯೇಟ್ಲಿ ಮೆಸೇಜ್ ಮಾಡಬೇಡಿ. ಇಮಿಡಿಯೇಟ್ಲಿ ಯು ಡೋಂಟ್ ರಿಯಾಕ್ಟ್ ಟು ದೋಸ್ ಮೆಸೇಜಸ್. ಹೇಳ್ಬೇಡಿ. ಈಗ ನನಗೆ ಒಂದು ಮೆಸೇಜ್ ಬಂತು ಇಟ್ಕೊಳ್ಳಿ, ಇದೇನ್ ಹೇಳ್ತಾ ಇದ್ರಿ ನೀವು, ಹಾಗೆ ಏನೋ ಒಂದು ಹಾಕಿದ್ರು ಮೆಸೇಜು, ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕಂತ ಏನಿಲ್ಲ. ಈಗ ನಿಮ್ಮ ಅಣ್ಣನೋ ತಮ್ಮನೋ ನಿಮಗೊಂದು ಕೆಟ್ಟದಾದ ಮೆಸೇಜ್ ಮಾಡ್ತಾರೆ ಅಥವಾ ನಿಮ್ಮ ಫ್ರೆಂಡೇ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಇಮಿಡಿಯೇಟ್ಲಿ ವೈ ಯು ವಾಂಟ್ ಟು ರೆಸ್ಪಾಂಡ್, ಅಥವಾ ಬ್ಲಾಕ್ ಮಾಡಿಬಿಡೋದು ಅವ್ರನ್ನ. ಕ್ಷಮೆ ಮಾಡ್ಬಿಡಿ. ಏನೋ ಅವರು ಒಂದು ಕೆಟ್ಟ ಗಳಿಗೆಯಲ್ಲಿ ಮಾಡಿದ್ದಾರೆ ಆ ಮೆಸೇಜ್ ಅಂತ. ಕ್ಷಮ ಮಾಡೋದ್ರ ಗುಣ ಏನಿದೆಯಲ್ಲ, ಅದು ಬಂಗಾರದ ಗುಣ. ಕ್ಷಮೆ ಮಾಡೋದನ್ನ ಅರಗಿಸ್ಕೊಳ್ಬೇಕು, ಕಲ್ಕೊಳ್ಬೇಕು. ಅಯ್ಯೋ ಅವ್ರು ಕ್ಷಮೆ ಮಾಡಿಬಿಟ್ರು, ಎಷ್ಟೊಂದು ದೊಡ್ಡ ಗುಣ ರೀ ಅವ್ರದ್ದು ಅನ್ನೋದು ನಮ್ಮ ಬಗ್ಗೆ ಜನ ಮಾತಾಡಬೇಕು. ಕ್ಷಮಾ ಗುಣವನ್ನ ನಾವು ಅಳವಡಿಸಿಕೊಳ್ಳೋಣ. ಮುಂದಿನ ಒಂದು ತತ್ವ ದಾನ. ಯಾರಾದ್ರೂ ಓದಿ ಬಸವಣ್ಣನವರ ಒಂದು ಮುಂದಿನ ತತ್ವವನ್ನ. ಬಸವಣ್ಣವರ ವಚನ. ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುವಿರಿ, ಆಯುಷ್ಯ ಪ್ರಳಯ ಬಂದರಿಗೆ ಆ ಅರ್ಥವ ನುಂಬುವರಿಲ್ಲ. ನೆಲ ನನಗೆದು ಮಡುಗದಿರಾ ನೆಲ ನುಂಗಿದಡುಗೊಳ್ಳುವುದೇ, ಕಣ್ಣಿಲ್ಲದೆ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೆ ಹೋಗದಿರಾ. ನಿನ್ನ ಮಡದಿಗಿರಲೆಂದೆಡೆ ಆ ಮಡದಿಯ ಕೃತಕ ಬೇರೆ, ನಿನ್ನ ಒಡಲು ಕಡೆಯಲು ಮತ್ತೊಬ್ಬ ನಲ್ಲಿಗೆ ಅಡಕದೆ ಮಾಬಾಳೆ ಹೆರರಿಗಿಕ್ಕಿ ಹೆಗ್ಗುರಿಯಾಗಿ
ಕೆಡಬೇಡ ಕೂಡಲ ಸಂಗನ ಶರಣರಿಗೆ ಒಡನೆ ಸವೆಸುವುದು. ಸಮಗ್ರ ವಚನ ಸಂಪುಟ 1 ವಚನದ ಸಂಖ್ಯೆ 201. ಶರಣಪ್ಪ. ದಾನ ಮಾಡಿ ಅಂತ ಹೇಳಿದಾಗ ಈಗ ನಾವೇನಾದ್ರೂ ಒಂದು ಕಾರ್ಯಕ್ರಮ ಮಾಡ್ತೀವಿ, ಒಂದ್ ಸ್ವಲ್ಪ ಏನಾದ್ರು ದುಡ್ಡು ಕೊಡಿ, ಏನಾದ್ರು ಇದು ಮಾಡಿ ಏನಂತ ಕೇಳಕ್ ಹೋದ್ರೆ, ಅಯ್ಯೋ ನಮ್ಮ ಹತ್ರ ದುಡ್ಡಿಲ್ರಿ, ನಮಗೆ ತುಂಬಾ ಕಷ್ಟ ಇದೀರಿ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಅವರು ಯಾಕೆ ಅರ್ಥವನ್ನ ಮಡಗೋಕೆ ಧನ ಸಂಗ್ರಹ ಮಾಡ್ತಾ ಹೋದ್ರು ಅಂದ್ರೆ, ಮಕ್ಕಳಿಗಿರಲಿ, ಮೊಮ್ಮಕ್ಕಳಿಗಿರ್ಲಿ, ಬರೀ ಮೊಮ್ಮಕ್ಕಳಿಗಿರಲಿ, ಮಗಳಿಗಿರಲಿ, ಮಗಳ ಮದುವೆಗಿರಲಿ, ಮಕ್ಕಳ ಮದುವೆಗಿರಲಿ, ಅವ್ರಿಗಿರ್ಲಿ, ಇವ್ರ ಅರ್ಥವನ್ನ ಮಡಗ್ತಾ ಹೋದ್ರು, ಸಂಗ್ರಹಿಸ್ತಾ ಹೋದ್ರು. ಯಾಕಂದ್ರು ಆಯುಷ್ಯ ಉಂಟು, 90 ವರ್ಷ ನಾನು ಇರೋನಿದ್ದೀನಿ, ಇದು ಒಂದು ದೊಡ್ಡ ಆಶ್ವಾಸನೆ. ನಾನು ದೀರ್ಘಾಯುಷ್ಯವಾಗಿ ಜಗತ್ತಿನಲ್ಲಿ ಯಾವಾಗ್ಲೂ ಇರ್ತೀನಿ ಅಂತ ಒಂದು ಹುಚ್ಚು ಕಲ್ಪನೆ ಒಂದು. ಎರಡನೆಯದು, ಪ್ರಳಯವಿಲ್ಲ, ಯಾವ ಭೂಕಂಪ ಆಗೋಲ್ಲ, ನನಗೇನೂ ಆಗೋಲ್ಲ, ಏನೇನೂ ಆಗೋಲ್ಲ, ಕರೋನಾ ಬರೋಲ್ಲ, ನನ್ನ ಜೀವ ಹೋಗೋಲ್ಲ, ನಾನು ಯಾವಾಗ್ಲೂ ಇರ್ತೀನಿ, ಯಾವ ನೈಸರ್ಗಿಕ ವಿಕೋಪ ಆಗೋದಿಲ್ಲ ಅಂದ ತಕ್ಷಣ ಮಯನ್ಮಾರ್ನಲ್ಲಿ ಅಂದ್ರೆ ಬರ್ಮಾ ದೇಶದಲ್ಲಿ, ನೀವು ಥೈಲ್ಯಾಂಡ್ ನಲ್ಲಿ ನಿನ್ನೆ ಮೊನ್ನೆನೋ ಅಪಾರವಾದ ಭೂಕಂಪವಾಗಿ ಅಲ್ಲಿ ಎಷ್ಟೊಂದು ಜೀವ ಹೋಗಿದೆ ನೋಡ್ತಾ ಇದ್ದೀರಿ. ಆಯುಷ್ಯ ಉಂಟು, ಪ್ರಳಯವಿಲ್ಲ ಅಂತ ತಿಳ್ಕೊಂಡು ಸಂಗ್ರಹ ಮಾಡ್ತಾನೆ ಹೋಗಿದ್ವಿ. ಆಯುಷ್ಯ ತೀರ್ಮಾನ ಹೋಗಿತ್ತು, ಅಥವಾ ಒಂದು ಪ್ರಕೋಪ ಬಂತು. ಏನಾಯ್ತು ಅವಾಗ? ಕರೋನಾ ಬಂದಾಗ ನೋಡಿದ್ರೆ ನೀವು, ಇಟಲಿ ದೇಶದಲ್ಲಿ ಮೇಲಿಂದ ಹಣದ ರಾಶಿಯನ್ನ, ಶ್ರೀಮಂತರು ಹಣದ ರಾಶಿಯನ್ನ ಒಗೀತಾ ಇದ್ರು, ಕಿಟಕಿಯಿಂದ ಹೊರಗೆ ಒಗೀತಾ ಇದ್ರು. ಏನ್ ದುಡ್ಡು ತಗೊಂಡು ಏನ್ ಮಾಡೋದು? ಸಾಯೋದೇ ನಿಶ್ಚಿತವಾಗಿದ್ದ ನಂತರ ದುಡ್ಡು ತಗೊಂಡು ಏನ್ ಮಾಡೋದು? ಕೆಲವರು ನೆಲ ನನಗೆದು ಮಡಗದಿರ ಏನ್ ಮಾಡಿದ್ರು, ತೆಗೆದು ಹೋಗಿದ್ರು, ಬರುತ್ತೆ ನಾಳೆ ಯಾರಿಗಾದ್ರು ಅಂತ. ಅದೇ ನೆಲ ಅದನ್ನ ನುಂಗ್ತೇವೆ ಏನು, ಅದನ್ನೇ ಅದು ಉಪಯೋಗಿಸ್ಕೊಳ್ಳುತ್ತೇನೋ ಹಣವನ್ನ? ಇಲ್ಲ, ನೆಲ ನುಂಗಿ ದಡುಗಳು ಅದೇ, ಅಥವಾ ಯಾರೋ ಹಿಂದೆ ನಮ್ಮ ಪೂರ್ವಜರು ನಮ್ಮ ಮನೆಯ ಕೆಳಗಡೆ, ಹಳೆಯ ಮನೆ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಒಳಗಡೆ ಕೆಳಗಡೆ ಹುಗಿದಿದ್ದಾರೆ ಅಂದ್ರೆ ಅಲ್ಲಿರುವ ದನ ಆ ನೆಲ ಏನ್ ಹೇಳುತ್ತೇನೋ, ಇಲ್ಲಿ ಹುಳಿದಿ ನಿಮ್ಮ ಅಜ್ಜ ಇಲ್ಲಿ ದುಡ್ಡು ಉಳಿದಾನೆ, ಹುಗಿದಿದ್ದಾನೆ, ನಾನ್ ಕೊಡ್ತೀನಿ ಬಾ ಅಂತ ಏನದು ಹೊರಗೆ ಉಗುಳುತ್ತದೆ ಏನು? ಆ ನೆಲ ನುಂಗಿದ ನೆಲ ಅದು ಉಗುಳುತ್ತೇನದು ಹೊರಗಡೆ? ಬಾತಮ್ಮ, ಇಲ್ಲಿ ನಿಮ್ಮ ಅಜ್ಜ ಇಲ್ಲಿ ಅಪಾರವಾದ ಮುತ್ತು ರತ್ನಗಳನ್ನ ಹನುಮಣ್ಣ ಧನುಮಣ್ಣ ಇಲ್ಲಿ ಹುಗಿದಿದ್ದಾನೆ, ಕೊಡ್ತೀನಿ ಬಾ ಅಂತ ಅದನ್ನು ಉಗುಳುತ್ತೇನೆ, ನಿಮ್ಗೆ ಕರೆಯುತ್ತೇನೆ? ಇಲ್ಲ. ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನರಹಿ ಉಣ್ಣದೇ ಹೋಗದಿರಾ. ಅಯ್ಯೋ ದೇವ್ರೆ, ಏನೂ ಸಂತೋಷ ಪಡ್ಲಿಲ್ಲ, ಯಾವ ದಾನವನ್ನೂ ಮಾಡಲಿಲ್ಲ, ಮಣ್ಣಿನಲ್ಲಿ ಹಾಕಿದ್ರಿ. ನೀವಾದ್ರೂ ಅದನ್ನ ಸಂತೋಷ ಪಟ್ರ? ಏನಾದ್ರೂ ಚೆನ್ನಾಗಿ ಎಲ್ಲ ಅದನ್ನ ಮಾಡಿದ್ರ? ಇಲ್ಲ, ನೀವು ಅದನ್ನ ಎಂಜಾಯ್ ಮಾಡ್ಲಿಲ್ಲ. ಎಲ್ಲ ನನ್ನ ಸಂತತಿಗೆ, ನನ್ನ ಕುಟುಂಬಕ್ಕಾಗಿ ಇರ್ಲಿ ಅಂತ ಮಾಡ್ರಿ ನೀವು ಚೆನ್ನಾಗಿ ಉಣ್ಲಿಲ್ಲ. ಅಯ್ಯೋ ಇದನ್ನ ಮಾಡಿದ್ರೆ ಇಷ್ಟು ಖರ್ಚಾಗುತ್ತೆ, ಅದನ್ನ ನೀವು ಸಹ ಅಂತ ಪಾಪ ಗಂಡ ಹೆಂಡತಿ ಎಂದೂ ಎಂಜಾಯ್ ಮಾಡ್ಲಿಲ್ಲ, ಒಂದು ಪ್ರವಾಸಕ್ಕೆ ಹೋಗ್ಲಿಲ್ಲ, ಒಂದು ಒಳ್ಳೆ ಬಟ್ಟೆ ತಗೊಳ್ಳಿಲ್ಲ, ತಾವು ಏನೂ ಮಾಡ್ಲಿಲ್ಲ ಪಾಪ. ಅಯ್ಯೋ ನಮ್ಮ ಮಕ್ಕಳಿಗೆ ಬೇಕು, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕು, ನಮ್ಮ ಮಕ್ಕಳು ಮುಂದೆ ಬರ್ಬೇಕು. ಆ ಮಕ್ಕಳು ಕಲಿತು ಅಮೆರಿಕಕ್ಕೋ ಇಂಗ್ಲೆಂಡ್ಕೋ ಹೋಗ್ಬಿಟ್ರು, ಇವರಿಲ್ಲೇ ಕೂತ್ಕೊಂಡ್ರು, ಉಣ್ಣದೆ ಹೋಗದಿರ. ನಿನ್ನ ಮಡದಿಗಿರಿಲೆಂದೆಡೆ ಏನ್ ಮಾಡಿದ್ರಿ ಕೆಲವೊಬ್ರು? ಎಲ್ಲಾ ತನ್ನ ಆಸ್ತಿಯನ್ನ, ಎಲ್ಲಾ ತನ್ನ ಹಣವನ್ನ ಹೆಂಡತಿಗೆ ಹೆಸರಿಗೆ ಬರೆದ್ಬಿಟ್ರು. ಏನೋ ಆಗಿ ಇವ್ರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು. ತೀರ್ಕೊಂಡ ತಕ್ಷಣ ಆ ಮಡದಿಯ ಕೃತಕ ಬೇರೆ, ಅವಳೇನಂದ್ಲು, ಅಯ್ಯೋ ನಾನು ಒಬ್ಳೆ ಹೇಗಿರ್ಲಿ, ನಾನು ಇನ್ನೊಂದು ಮದುವೆ ಆಗ್ತೀನಿ. ನಿನ್ನ ಒಡಲು ಕಡೆಯಲು ಮತ್ತೊಬ್ಬನಲ್ಲಿಗೆ ಅಡಕದೆ ಮಾಬಳೆ. ಅಯ್ಯೋ ನಾನು ಒಬ್ಳೆ ಹೇಗೆ ಇರೋದಂತ ಬೇರೆ ಯಾರನ್ನು ಮದುವೆಯಾಗಿ ಮತ್ತೊಬ್ಬನಲ್ಲಿಗೆ ಅಡಕದೆ ಮಾಬಳೆ. ಹೆರರಗಿಕ್ಕಿ ಹೆಗ್ಗೂರಿ. ನಿಮ್ಮ ಎಲ್ಲಾ ಹಣ ಸಂಪತ್ತು ಈಗ ನಿಮ್ಮ ಹೆಂಡತಿಯ ಮೂಲಕ ಅವಳು ಮರು ಮದುವೆಯಾಗಿದ್ರಿಂದ ಬೇರೆಯವರಿಗೆ ಹೋಗ್ಬಿಟ್ಟು. ಇದೆಲ್ಲ ಅವತ್ತಿನಿಂದ ಇವತ್ತಿನವರೆಗೆ ಬಂದಂತ ಎಲ್ಲಾ ಉಪಮೆಗಳನ್ನ ಹೇಳ್ತಾನೆ ನಮ್ಮ ಗುರುದೇವರು ಹೇಳ್ತಾ ಇದ್ದಾರೆ. ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡಪ್ಪ, ಇದನ್ನೆಲ್ಲ ಅರ್ಥ ಮಾಡ್ಕೊ ಅಂತ. ಅದಕ್ಕೆ ಚೆನ್ನಾಗಿರ್ಬೇಕು ಧರ್ಮ ಕಾರ್ಯಗಳಲ್ಲಿ ಹಣ ವಿನಿಯೋಗಿಸಬೇಕು. ಎಷ್ಟಾಗುತ್ತೋ ಅಷ್ಟು. ನಾನು ನಮ್ಮ ಇದನ್ನ ಮೀರಿ ಕೊಡಿ ಅಂತ ಹೇಳ್ತಾ ಇಲ್ಲ. ನೀವು ಸಂತೋಷವಾಗಿರ್ಬೇಕು. ಹಣಕ್ಕಾಗಿ ಕೊರತೆ ಇದು ಹೀಗೆ ಮಾಡಬಾರ್ದು. ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೇಕು, ನಿಮಗಾಗಿ ಇಟ್ಕೊಳ್ಳಿ. ಎಲ್ಲವನ್ನೂ ಅವ್ರಿಗೆ ಕೊಟ್ಟು ಮುಗಿಸ್ಬಿಡ್ಬೇಡಿ. ಅನಾಥಾಶ್ರಮಕ್ಕೆ ಬಿಟ್ಟು ಬರ್ತಾರೆ, ವೃದ್ಧಾಶ್ರಮಕ್ಕೆ ಬಿಟ್ಟು ಬಿಡ್ತಾರೆ ನಿಮ್ಮನ್ನ. ಆ ತರದ ಯಾವುದೇ ಒಂದು ಪ್ರಸಂಗಗಳಿಗೆ ನೀವು ಬಲಿಯಾಗಬೇಡಿ. ಲಿಂಗವಂತರಂತೂ ಮೊದಲು ಈ ಅನಾಥಾಶ್ರಮ ವೃದ್ಧಾಶ್ರಮಗಳಿಂತ ಗೋಜಿಗೆ ಎಂದೂ ಹೋಗ್ಬಾರ್ದು. ನಮ್ಮಲ್ಲಿ ಆ ಪದ್ಧತಿಗಳು ಇಲ್ಲ. ಹೀಗಾಗಿ ಅರ್ಥ ಮಾಡಿಕೊಳ್ಳಬೇಕು. ಚೆನ್ನಾಗಿ ನಾವು ದುಡಿದಿದ್ದೇವೆ, ನಮಗೆ ಎಳ್ಳಷ್ಟು ಅನ್ನದ ಕೊರತೆ ಇಲ್ಲ.
ಗುರುದೇವರ ಕರುಣೆಯಿಂದ ನಮ್ಗೆಲ್ಲವೂ ಸಿಕ್ಕಿರುವಾಗ ಆರಾಮಾಗಿ ಇರೋಣ, ಸಂತೃಪ್ತಿಯಿಂದ ಇರೋಣ. ಇದು ದಾನ. ಮನೆಗೆ ಬಂದವರಿಗೆ ಏನು ಬಂದಿರಾ ಹದುಳುವಿದ್ದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಅಂತ ನಮ್ಮ ತಂದೆಯವರು ನಮ್ಗೆ ಕೇಳಿದ್ದಾರೆ. ಹೀಗಾಗಿ ಬಂದವರಿಗೆ ಉಣ್ಣಿಸೋಣ, ಇರಿ ಅಂತ ಹೇಳೋಣ, ಚೆನ್ನಾಗಿ ಮಾತಾಡೋಣ. ಯಾಕೆಂದ್ರೆ ನಮಗೆ ದಾನ ದಾನ ದಾನ. ಹೀಗಾಗಿ ಈಗ ಸಮಯವಾಗ್ತಾ ಇದೆ. ಇನ್ನೆರಡು ತತ್ವಗಳನ್ನ ನಾವು ಧರ್ಮಾಚಾರದ ಇನ್ನೆರಡು ತತ್ವಗಳು, ಪೂಜೆ, ಜಪ, ಧ್ಯಾನ ಅಂತ ಇವು 3 ತತ್ವಗಳು ಇವೆ. ಅವುಗಳನ್ನೆಲ್ಲ ನಾವು ಮುಂದಿನ ಸಾರಿ ಮತ್ತೆ ನೋಡೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ತಮಗೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ನನ್ನ ವ್ಯಾಖ್ಯಾನಕ್ಕೆ ಇಲ್ಲಿ ವಿರಾಮವನ್ನು ನೀಡುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ನಮಗೂ ಶರಣಾರ್ಥಿ ಅಣ್ಣ. ಯಾರಿಗಾದ್ರೂ ಏನಾದ್ರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ಹೇಳಿ. ಈ ಧರ್ಮಾಚಾರದ ತತ್ವಗಳನ್ನ ದಯವಿಟ್ಟು ಮನನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಪ್ಪರೇ ಶರಣಾರ್ಥಿಗಳು. ಶರಣು ಶಿವಲಿಂಗ. ದಾನ ಬದ್ಲಿ ದಾಸೋಹ ಅಂತ ಹಾಕಿದ್ರೆ ಒಳ್ಳೇದು. ಹಾ, ನಡೆಯುತ್ತೆ ಅಕ್ಕ. ಹೌದು, ದಾನ ಬಿಟ್ಟು ನಾವು ದಾಸೋಹವನ್ನು ಹಾಕೊಳ್ಬಹುದು. ದಾಸೋಹ ಅಂತ ಹಾಕೊಳ್ಳೋಣ. ಹೌದು, ದಾಸೋಹ ಅಂತ ಹಾಕೊಳ್ಳೋಣ. ಚೇಂಜ್ ಮಾಡೋಣ, ದಾಸೋಹ ಅಂತ ಇಟ್ಕೊಳ್ಳೋಣ. ಚೆನ್ನಾಗಿರುತ್ತೆ ದಾಸೋಹ. ಶರಣು. ಸರ್ವರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೆ ಧರ್ಮಾಚಾರದ ವಿವಿಧ ಹಂತಗಳನ್ನ ಅಪ್ಪನವರು ಡಾಕ್ಟರ್ ದಯಾನಂದ ನೂಲಿಯಪ್ಪರು